ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಶುಭ ಸಾಯಂಕಾಲ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಅದ್ಭುತವಾದ ಈ ಸುಂದರವಾದ ಎರಡನೇ ಬ್ಯಾಚ್ ಇವತ್ತಿಂದ ಶುರು ಆಗ್ತಾ ಇದೆ. ಈಗಾಗಲೇ ಮೊದಲನೇ ಬ್ಯಾಚ್ ಅದ್ಭುತವಾದ ರೀತಿಯಲ್ಲಿ 41 ದಿನಗಳ ಕಾರ್ಯಕ್ರಮ ಸಂಪನ್ನಗೊಳಿಸ್ಕೊಂಡಿದ್ದೀವಿ. ಅದರಿಂದ ಅನೇಕ ಮಾಸ್ಟರ್ಸ್ ಅದ್ಭುತವಾದ ಜ್ಞಾನವನ್ನು ಹಂಚಿದ್ದಾರೆ. ನಾವೆಲ್ಲರೂ ಅದ್ಭುತ ಜ್ಞಾನವನ್ನು ಸ್ವೀಕಾರ ಮಾಡಿದ್ದೀವಿ. ಆದ್ದರಿಂದ ನಮ್ಮಲ್ಲಿ ಎಷ್ಟೋ ಬದಲಾವಣೆ ಅಂತೂ ಕಂಡುಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಈ ಎರಡನೇ ಬ್ಯಾಚ್ ಕಾರ್ಯಕ್ರಮ ಖಂಡಿತ ತಪ್ಪದೆ ಪ್ರತಿಯೊಬ್ಬರು ಪ್ರತಿದಿನ ಭಾಗವಹಿಸಿ. ಒಂದು ದಿವಸ ಬರೋದು, ಇನ್ನೊಂದು ದಿವಸ ಆಬ್ಸೆಂಟ್ ಆಗೋದು ಅದನ್ನು ಮಾಡಬಾರ್ದು. ಯಾಕಂದರೆ ಇದರಿಂದ ಫಲಿತ ಅನಂತ, ಅನಂತವಾದ ಫಲಿತ ನಿಮ್ಮ ಸ್ವಂತವಾಗತ್ತೆ. ಅದಕ್ಕೆ ಯಾವುದೇ ದಿವಸ ತಪ್ಪದೆ ಭಾಗವಹಿಸಿ. ಅದ್ಭುತವಾದ ಆಳವಾದ ಧ್ಯಾನ ಇಲ್ಲಿ ಹಂಚಿಕೆ ಆಗ್ತಾ ಇರ್ತದೆ. ಸೀನಿಯರ್ ಮಾಸ್ಟರ್ಸ್ ಪ್ರತಿಯೊಂದು ದಿವಸ ಬರ್ತಾರೆ, ಮತ್ತೆ ತಜ್ಞರು ಸೈಂಟಿಸ್ಟ್ಗಳು ಬರ್ತಾರೆ. ಆ ರೀತಿಯಲ್ಲಿ ಮಿತ್ರರೇ, ಈ ಕಾರ್ಯಕ್ರಮ 40 ದಿನಗಳ ಕಾರ್ಯಕ್ರಮ. ಅದ್ಭುತವಾದ ರೀತಿಯಲ್ಲಿ ಅನೇಕ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು, ಒಂದು ಅಂಶ ಅಲ್ಲ, ಧ್ಯಾನ, ಜ್ಞಾನ, ಆರೋಗ್ಯ, ಆಹಾರ, ಅದೇ ರೀತಿಯಲ್ಲಿ ಅನೇಕ ಅನುಭವಗಳು, ಅನೇಕ ಚಿಕಿತ್ಸೆಗಳು, ಒಂದು ಎರಡಲ್ಲ. ಇದರಲ್ಲಿ ನಾವು ಯಾವುದು ಇಲ್ಲದೆ ಅಂತ ಸಮಸ್ಯೆ ಇಲ್ಲ, ಪ್ರತಿಯೊಂದು ಇದರಲ್ಲಿ ಒದಗಿಸಿದ್ವಿ. ದಯವಿಟ್ಟು ಎಲ್ಲರೂ ಇದನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೆ ಮತ್ತೊಂದು ಸಾರಿ ಸ್ವಾಗತ ಕೊಡ್ತಾ ಇದ್ವಿ. ಇನ್ನೊಂದು, ಈ ಕಾರ್ಯಕ್ರಮ ಈಗಾಗಲೇ ಇಲ್ಲಿರುವಂಥ ಅನೇಕ ಮಾಸ್ಟರ್ಸ್ ಈಗಾಗಲೇ ಅಟೆಂಡ್ ಆಗಿರ್ತಾರೆ, ಹೊಸವರು ಬಂದಿರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇ ದಿವಸ ಧ್ಯಾನ ಅಂದರೆ ಏನು, ಯಾಕೆ ಮಾಡಬೇಕು, ಧ್ಯಾನದ ಅವಶ್ಯಕತೆ ಏನು ಸ್ವಲ್ಪ ತಿಳ್ಕೊಂಡು ತದನಂತರ ಧ್ಯಾನ ಮಾಡಿಸಿ ಇವತ್ತಿನ ಕಾರ್ಯಕ್ರಮ ನಾವು ಸಂಪನ್ನಗೊಳಿಸ್ತೀವಿ. ತದನಂತರ ನಾಳೆಯಿಂದ ಇನ್ನು ಧ್ಯಾನ ಬೇಸಿಕ್ಸ್ ಏನು ಬರೋದಿಲ್ಲ, ಎಲ್ಲ ನೆಕ್ಸ್ಟ್ ಸಬ್ಜೆಕ್ಟು, ಸ್ವಲ್ಪ ಹೈಯರ್ ಸಬ್ಜೆಕ್ಟ್ಸ್ ಹೋಗ್ತಾ ನಿಧಾನವಾಗಿ ಹಂತವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಮೊದಲನೇ ದಿವಸ ಅದಕ್ಕೋಸ್ಕರ ಹೊಸಬ್ರಿಗೋಸ್ಕರನೂ ಈ ಧ್ಯಾನ ಅಂದರೆ ಏನು, ಯಾಕೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಇಷ್ಟು ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಧ್ಯಾನ ಅನ್ನೋದು ಒಂದು ಅದ್ಭುತವಾದ ಎರಡು ಅಕ್ಷರ ಒಂದು ಪದ ಅಂತ ಹೇಳ್ಬೋದು, ಧ್ಯಾನ ಅಷ್ಟೇ. ಆದರೆ ಧಿ ಪ್ಲಸ್ ಯಾನ ಅನ್ನೋ ರೀತಿಯಲ್ಲಿ ಅದು ಬಂದಿತ್ತು. ಧಿ ಪ್ಲಸ್ ಯಾನ. ಧಿ ಅಂದರೆ ಏನು? ಧಿ ಅಂದರೆ ಒಂದು ರೀತಿಯಲ್ಲಿ ಬುದ್ಧಿ ಅಂತ ಕರಿತೀವಿ, ಇನ್ನೊಂದು ರೀತಿಯಲ್ಲಿ ನಾವು ಸೂಕ್ಷ್ಮ ಶರೀರ ಸಮುದಾಯ ಅಂತ ಕರಿತೀವಿ. ಅಂದರೆ ನಾವು ಒಂದು ಮೇಲ್ನೋಟಕ್ಕೆ ನೋಡೋಂಥ ಒಂದು ಫಿಸಿಕಲ್ ಬಾಡಿ ಮಾತ್ರ ಅಲ್ಲ ನಾವು, ಅರ್ಥ ಆಯ್ತಾ? ನಾವು ಈ ಫಿಸಿಕಲ್ ಬಾಡಿ ಅಂದರೆ ಈ ಭೌತಿಕ ಶರೀರ ಮಾತ್ರ ಅಲ್ಲ. ಮತ್ತೆ ನಾನು ಯಾರು ಅಂದರೆ, ಈ ಭೌತಿಕ ದೇಹ ಯಾವ ರೀತಿಯಲ್ಲಿ ನೋಡ್ತಾ ಇದೀವೋ, ಯಾವ ರೀತಿಯಲ್ಲಿ ವಾಸ್ತವ ಅಂತ ನಂಬುತ್ತಾ ಇದೀವೋ, ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಸೂಕ್ಷ್ಮ ಶರೀರಗಳು ಅದೇ ರೀತಿಯಲ್ಲಿ ಇದೆ. ಆದರೆ ಕಣ್ಣಿಗದು ಕಾಣಿಸೋದಿಲ್ಲ, ಆಯ್ತಾ? ಯಾವುದು ಕಣ್ಣು ಕಾಣಿಸಲ್ಲೋ ಅದು ಇಲ್ಲ ಅಂತ ಹೇಳಕ್ಕಾಗತ್ತಾ? ಉದಾಹರಣೆಗೆ ಮೊಬೈಲ್ ವರ್ಕ್ ಆಗ್ತಾ ಇದೆ, ಮೊಬೈಲ್ ವೇವ್ಸ್ ಬರ್ತವೆ ಹೋಗ್ತವೆ, ಆ ವೇವ್ಸ್ ನಮ್ಗೆ ಕಾಣಿಸ್ತಾ ಇಲ್ಲ, ಮೊಬೈಲ್ ಮಾತ್ರ ವರ್ಕ್ ಆಗ್ತದೆ. ಯಾವ ರೀತಿಯಲ್ಲಿ? ಮತ್ತೆ ಆ ತರಂಗಗಳು ಇಲ್ಲ, ತರಂಗಗಳಿದೆ, ಯಾಕಂದರೆ ಮೊಬೈಲ್ ವರ್ಕ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಸಹ ಜೀವನ ಮಾಡ್ತಾ ಇದೀವಿ ಅಂದರೆ ದೇಹ ಒಂದೇ ಅಲ್ಲ ಇಲ್ಲಿ, ಅಲ್ವಾ? ಈಗ ಜಂತುಗಳಿದೆ, ಜಂತುಗೆ ದೇಹ ಇದೆ, ಅದಕ್ಕೂ ಒಂದು ಸಣ್ಣ ಮನಸ್ಸು ಕೊಟ್ಟಿದ್ದಾರೆ ಭಗವಂತ, ಅಂದರೆ ಸೃಷ್ಟಿಕರ್ತ. ಆ ಸಣ್ಣ ಮನಸ್ಸಲ್ಲೇ ಜೀವಿಸ್ತದೆ ಅದು. ಆ ಮನಸ್ಸು ಅನ್ನೋದು ಅಲ್ಲಿ ಯಾವುದೇ ಸ್ವೇಚ್ಛೆ ಇಲ್ಲ, ವಿಲ್ ಪವರ್ ಅಂತ ಹೇಳ್ತೀವಿ, ಆ ವಿಲ್ ಪವರ್ ಅಂತ ಅದು ಕೊಟ್ಟಿಲ್ಲ. ಒಂದು ಲಿಮಿಟೆಡ್ ಮೈಂಡ್, ಪರಿಮಿತ ಮನಸ್ಸು. ನಿದ್ದೆ ಮಾಡಬೇಕು, ಆಹಾರ ತಿನ್ನಬೇಕು, ಸಂತಾನೋತ್ಪತ್ತಿ ಮಾಡಬೇಕು, ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡಬೇಕು, ಇಷ್ಟೇ ಅಲ್ವಾ? ಅದಕ್ಕೆ ಯಾವುದೇ ರೀತಿಯಲ್ಲಿ ಏನಂತ ಹೇಳ್ತಾರೆ, ಸ್ವೇಚ್ಛೆ ಅಂತ ಕೊಟ್ಟಿಲ್ಲ. ಅಂದರೆ ಮನಸ್ಸು, ಬುದ್ಧಿ ಇವೆಲ್ಲ, ಮನಸ್ಸನ್ನೋದು ಇದೆ ಪರಿಮಿತ ರೀತಿ. ದಟ್ಸ್ ಕಾಲ್ಡ್ ಇನ್ಸ್ಟಿಂಕ್ಟ್, ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಕರಿತೀವಿ ನಾವು.
ಅದೇ ಮಾನವನಿಗೆ ಏನು ಕೊಟ್ಟಿದ್ದಾನೆ? ಮನಸ್ಸು ವಿಶಾಲವಾಗಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ ಅಲ್ವಾ? ಮತ್ತೆ ಆತ್ಮ, ಆತ್ಮ ಅಂತ ಕರಿತೀವಿ. ಆತ್ಮ ಅಂತ ನಮಗೆ ಗೋಚರಕ್ಕಾಗಲ್ಲ, ಅದು ನಿಧಾನವಾಗಿ ನಿಧಾನವಾಗಿ ನಿಮ್ಗೆ ಅರ್ಥ ಆಗತ್ತೆ ಈ ಕ್ಲಾಸಸ್ ಅಟೆಂಡ್ ಆಗ್ತಾ, ದಿನ ದಿನ ಈ ಪ್ರಾಕ್ಟೀಸ್ ಮಾಡುತ್ತಾ ಧ್ಯಾನ ಮಾಡ್ತಾ ಹೋದ್ರೆ ಏನದು ಆತ್ಮ, ಏನು ಒಳಗಡೆ ಇರೋದು, ಆ ಪದಾರ್ಥ ಏನು, ಅದರ ಅನುಭವ ಏನು ಅಂತ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಬರ್ತದೆ. ಅನುಭವ ಬರಬೇಕು. ಅರ್ಥ ಆಗೋದಂದ್ರೆ ಅನುಭವ ಬಂದ್ರೇನೆ ಅರ್ಥ ಆಗೋದು. ಅದು ನಿಧಾನವಾಗಿ ನೋಡೋಣ. ಅಂದರೆ ಈ ಜಂತುಗಳಿಗೂ ನಮಗೆ ತೇಡ ಏನಂದ್ರೆ, ಪ್ರಧಾನವಾಗಿ ನಮಗೆ ಇಲ್ಲಿ ಫ್ರೀಡಮ್ ಕೊಟ್ಟಿದ್ದಾರೆ, ವಿಲ್ ಪವರ್ ಕೊಟ್ಟಿದ್ದಾರೆ. ವಿಲ್ ಪವರ್ ಕೊಟ್ಟಿದ್ದಕ್ಕೋಸ್ಕರ ನಾನು ಏನು ಬೇಕಂದ್ರೆ ಅದು ಮಾಡಂಗಿಲ್ಲ. ಮಾಡಿದರೆ ಕರ್ಮ ಸಿದ್ಧಾಂತ ಅಂತ ಮತ್ತೆ ಪಕ್ಕದಲ್ಲಿ ಒಂದು ರೆಡಿಯಾಗಿರ್ತದೆ. ಅರ್ಥ ಆಯ್ತಾ? ಸೊ ವಿಲ್ ಪವರ್, ಸ್ವೇಚ್ಛಾ ಕೊಟ್ಟಿದ್ದಾರೆ, ವಿಲ್ ಪವರ್ ಕೊಟ್ಟಿದ್ದಾರೆ ಅಂತ ನಾವು ಏನಂದ್ರೆ ಅದು ಮಾಡಂಗಿಲ್ಲ. ಕರ್ಮ ಸಿದ್ಧಾಂತ ಅನ್ವಯಿಸ್ತದೆ ಜಂತುಗಳಿಗೆ, ವೃಕ್ಷಗಳಿಗೆ, ಸಸ್ಯಗಳಿಗೆ. ಅಂದರೆ ಇದಕ್ಕೆಲ್ಲ ಅಂದರೆ ಒಂದು ಮೀನ್ ಸಾಮ್ರಾಜ್ಯ ಆಗಲಿ, ವಾಟರ್ ಕಿಂಗ್ಡಮ್ ಆಗಲಿ, ಮತ್ತು ಖನಿಜ ಸಾಮ್ರಾಜ್ಯ ಆಗಲಿ, ಇದಕ್ಕೆಲ್ಲದಕ್ಕೂ ಪಕ್ಷಿ ಸಾಮ್ರಾಜ್ಯ ಆಗಲಿ, ಯಾವುದಕ್ಕೆ ಇವೆಲ್ಲದಕ್ಕೂ ಎಲ್ಲ ಈ ಜೀವಿಗಳಿಗೆ ಏನಂತಂದರೆ ಕರ್ಮ ಸಿದ್ಧಾಂತ ಅನ್ವಯಿಸೋದಿಲ್ಲ ಅಷ್ಟೇ. ಯಾಕಂದರೆ ಅಲ್ಲಿ ವಿಲ್ ಪವರ್ ಮತ್ತು ಫ್ರೀಡಮ್, ಫ್ರೀ ವಿಲ್ ಅಂತ ಒಂದು ಕೊಟ್ಟಿಲ್ಲ, ಸ್ವೇಚ್ಛಾಯುತ ಮನಸ್ಸು ಕೊಟ್ಟಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ನಾವು ಧ್ಯಾನ ಮಾಡಿದರೆ ಏನು ಪ್ರಯೋಜನ ಆಗುತ್ತೆ, ಧ್ಯಾನ ಯಾಕೆ ಮಾಡಬೇಕು ಅಂತಂದರೆ, ಈಗಾಗಲೇ ಇದೆ ಧಿ ಪ್ಲಸ್ ಯಾನ ಅಂತ ಪದದಿಂದ ಬಂದದ್ದು. ಆದರೆ ನಮ್ಮಲ್ಲಿರುವಂಥ ಆ ಸೂಕ್ಷ್ಮ ಶರೀರ ಯಾನ ಏನಿದೆಯೋ, ಸೂಕ್ಷ್ಮ ಶರೀರಗಳೇನಿದೆಯೋ, ಅದ್ರ ಜೊತೆಗೆ ಒಂದು ಸರಿ ಪ್ರಯಾಣ ಮಾಡಿದರೆ ನಮಗೆ ಮಾನವನಿಗೆ ಅರ್ಥ ಆಗತ್ತೆ ನಾವು ಯಾರು ಅಂತ ಒಂದು ಅರ್ಥ ಆಗತ್ತೆ ನೋಡಿ. ಅಂದರೆ ಸೊ ಇಷ್ಟು ಮಹತ್ವವಾದದ್ದು ಈ ಪದದಲ್ಲಿ. ಇದು ಸಂಸ್ಕೃತ ಪದ ಧ್ಯಾನ ಅನ್ನೋದು. ಓಕೆ, ಇದಕ್ಕೂ ಸಮಾಂತರ ಪದ ಇಂಗ್ಲೀಷಲ್ಲಿ ಮೆಡಿಟೇಷನ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಆದರೆ ಸಮಾಂತರ ಪದ ಅಲ್ಲ ಅದು. ಅರ್ಥ ಆಯ್ತಾ? ಇಂಗ್ಲೀಷಲ್ಲಿ ನೀವು ಡಿಕ್ಷನರಿ ಓಪನ್ ಮಾಡಿ ನೋಡಿ. ಮೆಡಿಟೇಟ್ ಅಂದರೆ, ಮೆಡಿಟೇಷನ್ ಅಂದರೆ ಕಾಂಟೆಂಪ್ಲೇಟ್ ಅಂತ ಕೊಡ್ತಾರೆ. ಅಂದರೆ ಒಂದ್ರ ಮೇಲೆ ಸೊ ತೀಕ್ಷ್ಣವಾಗಿ ಯೋಚಿಸಿ ಅಂತ ಅರ್ಥ. ಕಾಂಟೆಂಪ್ಲೇಟ್ ಅಂದರೆ ಏನು? ಒಂದು ವಿಷಯದ ಮೇಲೆ, ಒಂದು ವಸ್ತು ಮೇಲೆ, ಒಂದು ಪಾಯಿಂಟ್ ಮೇಲೆ, ಒಂದು ಯಾವುದೇ ಒಂದು ವಿಷಯದ ಮೇಲೆ ತೀಕ್ಷ್ಣವಾಗಿ ಯೋಚಿಸಿ, ತೀಕ್ಷ್ಣವಾಗಿ ವೀಕ್ಷಿಸಿ ಅಂತದೇ ಏನದು ಮೆಡಿಟೇಷನ್ ಅಂತ ಕರೆಯೋದು. ಬಟ್ ಅದು ಯಾವುದೇ ರೀತಿಯಲ್ಲಿ ಸಂಸ್ಕೃತ ಪದ ಧ್ಯಾನಕ್ಕೂ ಹೋಲಿಕೆ ಇಲ್ಲ. ಮತ್ತೆ ಏನಿದು ಅಂತಂದರೆ, ಅದು ಧ್ಯಾನ ಅನ್ನೋದು ಸಂಸ್ಕೃತದಲ್ಲಿ ಧ್ಯಾನಕ್ಕೆ ದಿ ಪ್ಲಸ್ ಯಾನ. ದಿ ಅಂದರೆ ಸೂಕ್ಷ್ಮ ಶರೀರ ಸಮುದಾಯ, ಇಲ್ಲ ಅಂದರೆ ಬುದ್ಧಿ. ನೋಡಿ, ಬುದ್ಧಿಯಿಂದ ಪ್ರಯಾಣ ಮಾಡಿ ಅಂತ ಅರ್ಥ. ನಮ್ಮ ಜೀವನ ಹೇಗಿರಬೇಕಿರಿ? ಬುದ್ಧಿ ಜೊತೆಗಿರಬೇಕು ಅಲ್ವಾ? ಬುದ್ಧಿ ಜೊತೆಗಿದ್ರೆ ಏನಾಗುತ್ತೆ? ತಪ್ಪುಗಳು ಮಾಡೋದಿಲ್ಲ. ಓಕೆ, ಸೊ ಯಾಕೆ ತಪ್ಪುಗಳು ಮಾಡೋದಿಲ್ಲ ಅಂದರೆ, ನಾವು ಅರ್ಥ ಮಾಡ್ಕೊಂಡಿದ್ರೆ ತಪ್ಪುಗಳು ಬರೋದಿಲ್ಲ ಅಷ್ಟೇ. ನಾನು ಈ ಮನಸ್ಸು, ಈ ದೇಹ ಮಾತ್ರ ಅಂತ ಅನ್ಕೊಂಡಿದ್ರೆ ಪ್ರತಿಯೊಬ್ಬರು ಎರಡು ಅರ್ಥ ಆಗತ್ತೆ ಗ್ಯಾರಂಟಿ. ಅದೇನಂತಂದರೆ ಮನಸ್ಸು, ಬುದ್ಧಿ ಅರ್ಥ ಆಗತ್ತೆ ಅಲ್ವಾ? ಹ್ಯೂಮನ್ ಬೀಯಿಂಗ್ ಅಂದರೆ, ಹ್ಯೂಮನ್ ಅಂದರೆ ಏನು ಗೊತ್ತಾ? ಹ್ಯೂಮನ್ ಅಂದರೆ ಬ್ರೈನ್ ಆ್ಯಂಡ್ ಬಾಡಿ. ಬ್ರೈನ್ ಒಂದು ಆದರೆ ಇಂಟೈರ್ ಅಂದರೆ ಮಿಕ್ಕಿದೆಲ್ಲ ಬಾಡಿ ಇದೆಲ್ಲ ಅದನ್ನು ಹ್ಯೂಮನ್ ಅಂತ ಕರಿತೀವಿ. ಬೀಯಿಂಗ್ ಅಂತ ಅಂದರೆ ಗೊತ್ತಾ? ಬೀಯಿಂಗ್ ಅಂದರೆ ಮೈಂಡ್ ಆ್ಯಂಡ್ ಸೋಲ್. ನೋಡಿ, ಬೀಯಿಂಗ್ ಅಂದರೆ ಅಲ್ಲಿ ಅಸ್ತಿತ್ವ ಇದೆ, ಏನೋ ಒಂದು ಅಸ್ತಿತ್ವ ಇದೆ, ಅದು ಯಾವಾಗಲೂ ಇರ್ತದೆ. ಬೀಯಿಂಗ್ ಲೈಕ್ ಏನಂತ ಕರಿತೀವಿ, ಅನಿಮಲ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್ ಅಲ್ವಾ? ಈ ರೀತಿಯಲ್ಲಿ ಆ ಬೀಯಿಂಗ್ ಅನ್ನೋದು ಪದ ಅರ್ಥ ಏನಂತಂದರೆ ಮೈಂಡ್ ಆ್ಯಂಡ್ ಸೋಲ್ ಅನ್ನೋದು ಬೀಯಿಂಗ್ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ನಮ್ಮ ಅಸ್ತಿತ್ವ ನಡೀತಾ ಇದೆ, ಇದನ್ನು ಅರ್ಥ ಮಾಡ್ಕೋಬೋದು ನಾವು. ಸೊ ಅದಕ್ಕೆ ಇಲ್ಲಿ ಏನಾಗುತ್ತಂದರೆ, ಧ್ಯಾನ ಮಾಡಿದ್ರೇ ಅಂದರೆ ನಮ್ಮ ಒಳಗಡೆ ನಾವು ಪ್ರವೇಶ ಮಾಡೋಕ್ಕೆ ನಾವೇನು ಮಾಡಬೇಕಂದ್ರೆ, ಅದಕ್ಕೂ ಅದ್ಭುತವಾದ ಸಾಧನ ಈ ಶ್ವಾಸವನ್ನು ಗಮನಿಸೋದು. ಶ್ವಾಸವನ್ನೇ ಯಾಕೆ ಗಮನಿಸ್ಬೇಕಂತಂದರೆ, ಇಲ್ಲಿ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈಗ ನಾವು ಪ್ರತಿಯೊಂದು ಎಲ್ಲಿದೆ ಅಂತ ಕಂಡಿಡಕ್ಕೆ ಈಸಿ. ಮೂಗೆಲ್ಲಿದೆ, ಕಣ್ಣುಗಳೆಲ್ಲಿದೆ, ಕಿವಿಗಳೆಲ್ಲಿದೆ ಅಂತ ತೋರಿಸ್ಬೋದು. ಮೈಂಡ್ ಎಲ್ಲಿದೆ ಅಂತಂದರೆ, ಮೈಂಡ್ ಎಲ್ಲಿದೆ ಅದನ್ನು ಸ್ಟಾಪ್ ಮಾಡಬೇಕಲ್ಲ ನಾವು. ಧ್ಯಾನ ಅಂದರೆ, ಧ್ಯಾನದಲ್ಲಿ ನಮಗೆ ಶಾಂತಿ, ಒಂದು ರೀತಿಯಲ್ಲಿ ನಮ್ಮ ಒಳಗಡೆ ಪ್ರಶಾಂತತೆ, ಶಾಂತಿ ಹೆಚ್ಚಾಗಬೇಕು, ರಿಲ್ಯಾಕ್ಸ್ ಆಗಬೇಕು. ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಬೇಕಂದ್ರೆ ಯೋಚನೆಗಳೆಲ್ಲ ಖಾಲಿ ಮಾಡಬೇಕು.
ಆ ಯೋಚನೆಗಳನ್ನ ಹಿಡಿದು ಸ್ಟಾಪ್ ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮೈಂಡ್ ಎಲ್ಲಿದೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಫಿಸಿಕಲ್ ಬಾಡಿಯಲ್ಲಿ ಪ್ರತಿಯೊಂದು ಅವಯವ ಎಲ್ಲಿದೆ ಅಂತ ಅರ್ಥ ಆಗತ್ತೆ, ಆದರೆ ಮೈಂಡ್ ಎಲ್ಲಿದೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಮೈಂಡ್ ಯಾಕೆ ಅರ್ಥ ಆಗೋದಿಲ್ಲ ಅಂದರೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಅದನ್ನು ಕಂಡಿಡೋಕ್ಕಾಗಲ್ಲ, ಅದನ್ನು ಹಿಡಿಯೋಕ್ಕೂ ಆಗಲ್ಲ ಅಲ್ವಾ. ಮೈಂಡ್ ಯಾವ ರೀತಿಯಲ್ಲಿ ಇರ್ತದೆ? ವಾಯು ರೂಪದಲ್ಲಿ ಇರ್ತದೆ ಅಲ್ವಾ. ನಮ್ಮಲ್ಲಿ ವಾಯು ಸಂಚಾರ ಮಾಡ್ತದೆ ನೋಡಿ, ಅದೇ ರೀತಿಯಲ್ಲಿ ಮೈಂಡ್ ಸಂಚಾರ ಮಾಡ್ತಾನೆ ಇರ್ತದೆ. ಅಂದರೆ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ವಾಯುವು ಆಕಾಶ, ಆಕಾಶ ತತ್ವ ವಾಯು ಎರಡು ಸೇರಿ ವಾತ ಅಂತ ಕರಿತೀವಿ ನೋಡಿ, ಅದೇ ಮೈಂಡ್. ಓಕೆ, ಮೈಂಡ್ ಎಲ್ಲಿದೆ? ಸ್ವಲ್ಪ ಜನ ಹೇಳ್ತಾರೆ ಮೈಂಡ್ ಎಲ್ಲಿದೆ ಅಂದರೆ ಬ್ರೈನಲ್ಲಿದೆ ಅಂತ ಹೇಳ್ತಾರೆ. ಮೈಂಡ್ ಅಂದರೆ ಬ್ರೈನ್ ಅಂತ ಅನ್ಕೊಂಡು ಬಿಟ್ಟಿದ್ದಾರೆ, ತಪ್ಪದು. ಮೈಂಡ್ ಈಸ್ ನಾಟ್ ಈಕ್ವಲ್ ಟು ಬ್ರೈನ್. ಓಕೆ, ಮೈಂಡನ್ನು ಬ್ರೈನ್ ಒಳಗಡೆ ಹಿಡಿದು ಇಡೋಕ್ಕಾಗಲ್ಲ, ಇಟ್ಕೊಡೋಕ್ಕಾಗಲ್ಲ. ಬ್ರೈನ್ ಕೆಪಾಸಿಟಿ ಸಾಕಾಗೋದಿಲ್ಲ. ಯಾಕಂದರೆ ಮೈಂಡ್ ಈಸ್ ಎ ವ್ಯಾಸ್ಟ್ ಪಾರ್ಟ್ ಆಫ್ ದಿ ಕಾನ್ಷಿಯಸ್ನೆಸ್. ಮೈಂಡ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ವ್ಯಾಸ್ಟ್ ಫೀಲ್ಡ್ ಆಫ್ ಕಾನ್ಷಿಯಸ್ನೆಸ್ ಅಲ್ವಾ. ಸೊ ಮೈಂಡ್ ಅಂದರೆ ಅಷ್ಟು ಸುಲಭನಾ? ನಾವು ಅನ್ಕೊಂಡಿದ್ದ ಪ್ರಕಾರ ಏನೋ ನಾನು ಏನೋ ಮಾತಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ, ಅದು ಮೈಂಡ್ ಅಂತ ಅನ್ಕೊಂಡಿದ್ದೀರಾ? ಅದು ಸಮಾಜದಿಂದ ನಿರ್ಮಿತ ಆಗಿರುವಂಥ ಆಲೋಚನೆಗಳ ಒಂದು ಸಮೂಹ ಅಂತೆ ಅಷ್ಟೇ. ಆದರೆ ಅದಲ್ಲ ಮೈಂಡ್. ಮೈಂಡ್ ಅನ್ನೋದು ನಮ್ಮ ಆಂತರಿಕದಲ್ಲಿ ಇರುವಂಥ ಚೈತನ್ಯದಲ್ಲಿ ಭಾಗ ಆಗಿದೆ. ಅರ್ಥ ಆಯ್ತಾ? ನಮ್ಮ ಆಂತರಿಕ ಚೈತನ್ಯ ಅಂದರೆ ಎಷ್ಟು ದೊಡ್ಡದದು, ಎಷ್ಟು ಸುನ್ನಿತವಾದದು, ಎಷ್ಟು ಹೇಳ್ಬೇಕಂದ್ರೆ ಚೈತನ್ಯವಂತವಾಗಿರುತ್ತೆ ಅದು. ಅದನ್ನು ಹಿಡ್ಕೊಂಡೋಕ್ಕೂ ಯಾರ ಕೈಯಲ್ಲಿ ಆಗತ್ತೆ? ಯಾರಿಗೂ ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾರು ಕಾನ್ಷಿಯಸ್ನಂಥದನ್ನು ಹಿಡ್ಕೊಂಡೋಕೆ ಸಾಧ್ಯವಿಲ್ಲ. ಆಗ ಬ್ರೈನ್ ಎಲ್ಲಿ ಸಾಕಾಗತ್ತೆ ನಿಮಗೆ? ಅದಕ್ಕೋಸ್ಕರ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ಮೈಂಡ್ ಈಸ್ ಎವ್ರಿವೇರ್ ಅಂತ ಹೇಳ್ಬೇಕು. ಮೈಂಡ್ ಎಲ್ಲಿದೆ? ಕಣದಲ್ಲಿದೆ. ಇಡೀ ನಮ್ಮ ದೇಹದಲ್ಲಿ ಪ್ರತಿ ಕಣದಲ್ಲಿ ಮೈಂಡ್ ಇದೆ. ಅದನ್ನು ಹಿಡಿಬೇಕು, ಸ್ವಲ್ಪ ನೆಮ್ಮದಿ ಮಾಡಬೇಕು ಅಂತಂದರೆ, ಸೊ ನಾವು ನಮ್ಮ ಒಳಗಡೆ ಇರುವಂಥ ಕಾನ್ಷಿಯಸ್ನೆಸ್ ನಾವೇನು ಮಾಡೋಂಗಿಲ್ಲ, ಅದನ್ನು ಹಾಗೆ ಇರುತ್ತೆ. ಆದರೆ ನಮಗೂ ಬರೋವಂಥ ಹೋಗುವಂಥ ಯೋಚನೆಗಳಿದೆ ನೋಡಿ, ಅದು ವಾಯುವಿಂದ ಉತ್ಪನ್ನ ಆಗ್ತಾ ಇರ್ತದೆ. ವಾಯುವಿದೆಲ್ಲ ನಮ್ಮ ಒಳಗಡೆ ವಾಯು ಪ್ರವೇಶ ಮಾಡುತ್ತೆ, ಪ್ರಾಣವಾಯು ಅಂತ ಪ್ರವೇಶ ಮಾಡುತ್ತೆ. ಅದು ಸಂಚಾರ ಮಾಡೋವರೆಗೂ ನಮಗೆ ಆಲೋಚನೆಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ನಾವು ಉದಾಹರಣೆಗೆ ನಾವು ಯಾವುದೇ ಟೆನ್ಷನ್ ತಗೊಂಡಂತ ಇಟ್ಕೊಳ್ಳಿ. ಟೆನ್ಷನ್ ತಗೊಂಡಿದ್ದ ಅರ್ಥ ಏನೋ ಭಯ, ಕೋಪ, ಆಂದೋಲನೆ, ಇಲ್ಲಾಂದರೆ ಸಮಥಿಂಗ್ ಅಸೂಯೆ, ದ್ವೇಷ, ಏನೋ ನಡೀತು, ಒಂದು ನಮ್ಮ ಮೈಂಡಲ್ಲಿ ಒಳಗಡೆ ನಡೀತು. ಅವಾಗ ಏನಾಗುತ್ತೆ ಇಲ್ಲಿ? ತಕ್ಷಣವೇ ನಮ್ಮ ಬ್ರೀತಿಂಗ್ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಶ್ವಾಸನ ಅಬ್ಸರ್ವ್ ಮಾಡಿ, ವೇಗವಂತವಾಗತ್ತೆ. ಶ್ವಾಸಗಳು ಹೆಚ್ಚು ಖರ್ಚಾಗ್ತಾ ಇರ್ತದೆ ಅಲ್ವಾ. ಅಂದರೆ ನಿಮ್ಮ ಭಾವೋದ್ರೇಕಗಳಿಗೆ ನಿಮ್ಮ ಶ್ವಾಸಕ್ಕೆ ಅಷ್ಟು ಸಂಬಂಧ ಇದೆ. ಅಲ್ಲಿ ಗೊತ್ತಾಯಿತು, ಓಕೆ, ಈಗ ನಾನು ಶ್ವಾಸನ ಕಡಿಮೆ ಮಾಡಿದರೆ ನಮ್ಮ ಯೋಚನೆ ಕಡಿಮೆ ಆಗತ್ತಲ್ಲ. ನೋಡಿ ಎಷ್ಟು ಸುಲಭ ನೋಡಿ. ನಾನು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಒಂದು ದೀಪ ನೋಡ್ತೀವಿ, ಇನ್ನು ವಸ್ತು ನೋಡ್ತೀವಿ, ಇನ್ನಿಲ್ಲ ಅಂದರೆ ಏನೋ ಊಹಿಸ್ಕೊಳೋದು, ಏನೇನೋ ಮಾಡಿ ನಮ್ಮ ಮೈಂಡನ್ನು ತಡೆಗಟ್ಟು ಮಾಡೋಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತೀವಿ. ಬೇಕಾಗಿಲ್ಲ. ಇಲ್ಲೇ ಗೊತ್ತಾಯ್ತಲ್ಲ, ನಿಮ್ಮ ಯಾವಾಗ ಭಾವೋದ್ರೇಕ ಆಗುತ್ತೋ ನಿಮ್ಮ ಶ್ವಾಸ ವೇಗವಂತವಾಗುತ್ತೆ, ಶ್ವಾಸದ ವೆಲಾಸಿಟಿ ಹೆಚ್ಚಾಗತ್ತೆ. ಆವಾಗ ಏನು ಅರ್ಥ ಆಯ್ತು ಅಂದರೆ ನಮ್ಮ ಅಂದರೆ ಮನಸ್ಸಿನ ರೂಪಕ್ಕೆ, ಮನಸ್ಸಿನ ಭಾವೋದ್ರೇಕಗಳಿಗೆ ಈ ವಾಯುವಿಗೆ ಅಷ್ಟು ಸಂಬಂಧ ಇದೆಯಾ ಪ್ರಾಣವಾಯುಗೆ ಅಂದರೆ ಎಸ್ ಅಂತ ಅರ್ಥ ಆಗುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ ನೇರವಾಗಿ ಆ ವಾಯುವನ್ನೇ ಅಬ್ಸರ್ವ್ ಮಾಡೋದು ಶುರು ಮಾಡೋಣ ಅಷ್ಟೇ. ಆ ವಾಯುವನ್ನು ಜಸ್ಟ್ ಅದೊಂದು ಅಬ್ಸರ್ವ್ ಮಾಡ್ತಾ ಇರೋಣ. ಆಟೋಮೆಟಿಕ್ ಆಗಿ ಮನಸ್ಸು ಒಂಥರ ಶಾಂತಿ, ನೆಮ್ಮದಿ, ಸ್ಲೋ ಆಗೋದು ಪ್ರಾರಂಭಿಸ್ತದೆ ಅಷ್ಟೇ. ಅದಕ್ಕೆ ನಾವು ಅಬ್ಸರ್ವ್ ಯುವರ್ ಬ್ರೆತ್ ಅಂತ ಕರಿತೀವಿ. ಶ್ವಾಸದ ಮೇಲೆ ಗಮನ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೇ ಕಾರಣ. ಇಲ್ಲಾಂದರೆ ಯಾವುದೇ ಬೇರೆದು ಇರ್ಬೋದಲ್ಲ, ಒಂದು ಬಿಂದು ಮೇಲೆ ಗಮನ, ಒಂದು ವಸ್ತು ಮೇಲೆ ಗಮನ, ಒಂದು ಗುರು ಮೇಲೆ ಗಮನ, ಒಂದು ಮಂತ್ರದ ಮೇಲೆ ಗಮನ, ಒಂದು ವಿಗ್ರಹ ಮೇಲೆ ಗಮನ, ಒಂದು ದೇವ್ರ ಮೇಲೆ ಗಮನ ಹೇಳ್ಬೋದಲ್ಲ. ಯಾವುದೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಏನೇ ಬೇರೆ ವಸ್ತು మీద, ಬಾಹ್ಯ ವಸ್ತು మీద ಗಮನ ಮಾಡಿದರೆ, ಯೋಚನೆ ಅಂದರೆ ಅದರ ಮೇಲೆ ಕೇಂದ್ರೀಕರಣ ಮಾಡಿದರೆ ಅದರ ಸಂಬಂಧಿತ ಆಲೋಚನೆಗಳ ಪರ್ವ ಸ್ಟಾರ್ಟ್ ಆಗ್ಬಿಡ್ತದೆ. ನಿಮ್ಮ ಮೈಂಡು ಮೇ ಬಿ ಯು ಗೆಟ್ ಸಮ್ ಕಾನ್ಸಂಟ್ರೇಷನ್, ಅಂದರೆ ನಿಮ್ಮಲ್ಲಿ ಏಕಾಗ್ರತೆ ಬರಬಹುದು ಅಷ್ಟೇ.
ಸ್ವಲ್ಪ ಏಕಾಗ್ರತೆ ಬರ್ಬೋದು. ಬಟ್ ನಿಮ್ಮ ಮನಸ್ಸು ಶೂನ್ಯ ಆಗೋದಿಲ್ಲ. ಮನಸ್ಸು ಶೂನ್ಯ ಆಗೋವರೆಗೆ ನಿಮ್ಮ ಶಕ್ತಿ ಸಂಗ್ರಹಣ ಆಗೋದಿಲ್ಲ. ನೋಡಿ, ನಾವೆಲ್ಲರೂ ಏನು ಗೊತ್ತಾ, ನಾವೆಲ್ಲರೂ ಶಕ್ತಿ ಸ್ವರೂಪಿನಿಗಳು. ನಮ್ಗೆ ಯಾವಾಗಲೂ ಏನು ಗೊತ್ತಾ, ಮಾತಾಡೋಕ್ಕೆ, ನಡೆಯೋಕ್ಕೆ, ನೋಡೋಕ್ಕೆ, ಆ, ಮತ್ತೆ ಇನ್ನು ಏನೇ ಜೀವನ ಮಾಡ್ಕೊಳಕ್ಕೆ, ಓಕೆ, ಪ್ರತಿಯೊಂದಕ್ಕೂ ಒಂದು ಫೀಲಿಂಗ್ ಮಾಡ್ಕೊಳಕ್ಕೆ, ಪ್ರತಿಯೊಂದಕ್ಕೆ ಏನು ಬೇಕು? ಶಕ್ತಿ ಬೇಕು. ಶಕ್ತಿ ಎಲ್ಲಿದೆ? ನಮ್ಮಲ್ಲಿ ಆಲ್ರೆಡಿ ಇದೆ. ನಾವು ಅನ್ಕೊಂಡಿದ್ದ ಪ್ರಕಾರ ಯಾವಾಗಲೂ ಆಚೆ ಕಡೆಯಿಂದ ಬರಬೇಕು ಅಂತಲ್ಲ ಶಕ್ತಿ. ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಇದೆ. ಯಾಕಂದರೆ ಆತ್ಮ ನಾವು ಹುಟ್ಟುವಾಗನೇ ನಮ್ಮ ಒಳಗಡೆ ಪ್ರವೇಶ ಆಗಿದೆ. ಆ ಆತ್ಮ ಅನಂತ ಶಕ್ತಿಯ, ಅದು ಅಲ್ಪ ಶಕ್ತಿಯ? ಆತ್ಮ ಅನ್ನೋದು ಅನಂತ ಶಕ್ತಿ. ಮತ್ತೆ ಡೌಟ್ ಯಾಕೆ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತ? ಯಾರು ಹೇಳಿದ್ರು ಶಕ್ತಿ ಇಲ್ಲ ಅಂತ? ಯಾರ್ಯಾರು ಹೇಳಿರ್ತಾರೋ ಅವರು ಸರಿ ಗೊತ್ತಿಲ್ಲ ಅಂತ ಅರ್ಥ. ಅವ್ರಿಗೆ ಅನುಭವ ಇಲ್ಲ, ಅನುಭವ ಜ್ಞಾನ ಇಲ್ಲ ಅವ್ರಿಗೆ ಅಂತ. ನಾವೆಲ್ಲರೂ ಅನಂತ ಶಕ್ತಿ ಸ್ವರೂಪಿಣಿಗಳು ಮಾಸ್ಟರ್ಸ್. ಇದು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ. ವೆರಿ ಸ್ಟ್ರಾಂಗ್, ಬಿ ವೆರಿ ಸ್ಟ್ರಾಂಗ್ ಆನ್ ದಿಸ್ ಪಾಯಿಂಟ್. ಯಾರೇ ಹೇಳಿದ್ರು ಕೇರ್ ಮಾಡ್ಕೋಬೇಡಿ. ಒಂದೇ, ನಮ್ಮ ಒಳಗಡೆ ಅನಂತ ಶಕ್ತಿ ಇದೆ. ನಂಬಬೇಕು, ನಡೆಯಬೇಕು, ಅದ್ ಜೊತೆಗೆ ನಡೀಬೇಕು, ಅದ್ ಜೊತೆ ಅದನ್ನು ನಂಬಬೇಕು. ಇನ್ನೊಂದು, ಅದಕ್ಕೆ ಆಲ್ಟರ್ನೇಟಿವ್ ಥಾಟ್ ಇಲ್ಲ. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ ದಿಸ್. ನೀವು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಗಮನಿಸಿದ್ರೆ ಸಾಕು, ನಿಮ್ಮಲ್ಲಿ ಶಕ್ತಿ ಇದೆಯಾ ಅಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ. ಆದರೆ ನಮ್ಮಲ್ಲಿ ಅನಂತ ಶಕ್ತಿ, ಅನಂತ ಜ್ಯೋತಿ ಈಗಾಗಲೇ ಇದ್ರೆ, ನಮ್ಮ ಒಳಗಡೆ ಇದ್ರೆ, ನಾವು ಯಾಕೆ ಭಯಪಡಬೇಕು? ನಮ್ಗೆ ಯಾಕೆ ರೋಗ ಬರುತ್ತೆ? ನಮ್ಗೆ ಯಾಕೆ ಭಯ ಬರುತ್ತೆ? ನನಗೆ ಯಾಕೆ ದ್ವೇಷ ಬರುತ್ತೆ? ನಾನು ದೇವರಲ್ವಾ? ನನ್ನ ಒಳಗಡೆ ಅನಂತ ಶಕ್ತಿ ಏನದು? ಅನಂತ ಶಕ್ತಿ ಅಂದರೆ, ಅನಂತ ಶಕ್ತಿ ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ದೇವರು. ಈ ದೇಹ ದೇವಾಲಯ ಆದರೆ, ದೇಹ ಒಳಗಡೆ ಇರುವಂಥ ಆ ಆತ್ಮ ಪರಮಾತ್ಮ ಅದೇ ದೇವರು. ದೇವರಿರುವಂಥ ಈ ದೇಹಾಲಯ, ಈ ದೇವಾಲಯ, ಈ ಶರೀರ, ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅದರ ಒಳಗಡೆ ದೇವರನ್ನು ಚೆನ್ನಾಗಿ ನೋಡ್ಕೋಬೇಕು. ಅದನ್ನು ದೇವರನ್ನು ನಾವು ಏನು ಮಾಡೋದಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಒಂದು ವಿಗ್ರಹ ಇದೆ, ವಿಗ್ರಹ ಏನಾದ್ರು ಮಾಡೋಕ್ಕಾಗತ್ತಾ? ನೋಡ್ಬೇಕಷ್ಟೇ, ನೋಡಬೇಕು. ಜಸ್ಟ್ ಏನೋ ಒಂದು ಒಳ್ಳೆ ಫೀಲಿಂಗ್ ಅಷ್ಟೇ. ಅದು ನೋಡಿದರೆ ಒಂದು ಶಾಂತಿ, ನೆಮ್ಮದಿ. ಆ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂಥ ದೇವರಿದಾರಲ್ಲ, ಆತ್ಮ ಇದಾರಲ್ಲ, ಆತ್ಮ ಯಾವಾಗಲೂ ಒಂದು ದೇವ್ರ ಥರ ಕೂತ್ಕೊಂಡಿರ್ತದೆ. ಅದು ನೀವು ಏನು ಮಾಡಿದ್ರೂ ಬೇಡ ಅಂತ ಹೇಳಲ್ಲ. ನೋ ಅಲ್ಲ, ನೋ ಅಲ್ಲ, ಎಸ್ ಅಲ್ಲ, ಎಲ್ಲದಕ್ಕೂ ಆಶೀರ್ವಾದ. ಒಳ್ಳೆ ಯೋಚನೆ ಮಾಡ್ತೀರಾ, ಆಶೀರ್ವಾದ. ಕೆಟ್ಟ ಆಲೋಚನೆ ಮಾಡ್ತೀರಾ, ಆಶೀರ್ವಾದ. ಅದಕ್ಕೂ ಆಶೀರ್ವಾದನೇ. ಯಾರು? ನಿಮ್ಮ ಆತ್ಮ ಆ ರೀತಿಯಲ್ಲೇ ಮಾಡೋದು. ನಿಮ್ಗೆ ಯಾವ ದೇವರು ಬೇಕಾಗಿಲ್ಲ, ಯಾವ ದೇವರು ಆಚೆ ಕಡೆಯಿಂದ ಏನು ಮಾಡೋದು ಬೇಕಾಗಿಲ್ಲ. ಮತ್ತೆ ಯಾವ ದೇವರು ನಿಮಗೆ ಆಶೀರ್ವಾದ ಕೊಡೋದು, ಶಾಪ ಕೊಡೋದಂದ್ರೆ, ಎಲ್ಲದಕ್ಕೂ ಆಶೀರ್ವಾದ ಮತ್ತೆ ತದಾಸ್ತು ಅಂತ ಅನ್ನೋದು ನಿಮ್ಮ ಆತ್ಮನೇ. ನೀವೇನೇ ಯೋಚನೆ ಮಾಡಿ ತದಾಸ್ತು ಅಂತ ಇರ್ತದೆ ಅಷ್ಟೇ. ಆವಾಗ ನಾವೇನು ಮಾಡಬೇಕು? ಬುದ್ಧಿ ಉಪಯೋಗಿಸ್ಕೊಂಡು ಈ ಆಲೋಚನೆ ಮಾಡಬೇಕಾ, ಈ ಆಲೋಚನೆ ಮಾಡಬಾರ್ದ ಅಂತ ನಾವು ಯೋಚನೆ ಮಾಡಬೇಕು. ಬೈ ಚಾನ್ಸ್ ನೀವು ಕೆಟ್ಟ ಆಲೋಚನೆ ಮಾಡಿದರೆ ಕೆಟ್ಟದೇ ಆಗ್ಬಿಡ್ತದೆ ಅಷ್ಟೇ, ಫಿನಿಶ್. ಯಾಕೆಂದರೆ ಒಳಗಡೆ ಇದೆಯಲ್ಲ, ಅನಂತ ಶಕ್ತಿ ಇದೆಯಲ್ಲ, ಅದು ಯಾವಾಗ ಆಶೀರ್ವಾದ ಮಾಡುತ್ತೆ. ಓಕೆ ನಾಯನ, ಹಾಗೇ ಆಗಿ, ಹಾಗೇ ಆಗಲಿ, ಹೋಗಿ ಮುಂದಕ್ಕೆ ಹೋಗಿ, ನೀವು ಏನು ಅನ್ಕೊಂಡಿದ್ರೆ ಅದು ಆಗ್ತದೆ ಹೋಗಿ ಅಂತ ಹೇಳ್ತಾರೆ. ಕೆಟ್ಟದ್ದು ಅನ್ಕೊಂಡ್ರೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಅನ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ಅಷ್ಟು ಪವರ್ ಯಾರಿಗಿದೆ? ಅಷ್ಟು ಪವರ್ ನಿಮ್ಗಿದೆಯಾ, ಬೇರೆಯವ್ರಿಗಿದೆಯಾ? ಇಲ್ಲ ದೇವರ ಆ ಆ ವಿಗ್ರಹದಲ್ಲಿ ಇದೆಯಾ? ನೋ, ನಿಮ್ಮ ಒಳಗಡೆನೇ ಇದೆ. ನೀವೇನಾದರೂ ಸಾಧಿಸ್ಬೋದು, ಈ ಪ್ರಪಂಚದಲ್ಲಿ ಏನಾದರೂ ಎದುರ್ಕೋಬೋದು. ಅದಕ್ಕೆ ಇದೆಲ್ಲ ಅರ್ಥ ಆಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂತ ನೋಡಿದರೆ, ಯೋಗಿಗಳು ಏನು ಮಾಡಿದ್ರು ಗೊತ್ತಾ? ಯೋಗಿ ಋಷಿ ಮುನಿಗಳು ಅರ್ಥ ಆಯ್ತು ಅವ್ರಿಗೆ. ಈ ಮನಸ್ಸನ್ನು, ಈ ಮಾನವನನ್ನು ಹಾಗೆ ಬಿಟ್ಟರೆ ಇವನು ದೇಹ ಮತ್ತು ಮನಸ್ಸಲ್ಲಿ ಒಂಥರ ಒಳಗಡೆ ಈಸ್ ಮಾಡ್ತಾ ಇರ್ತಾನೆ. ಎಷ್ಟು ಈಸ್ ಅಂದರೆ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ, ಎಷ್ಟು ಜನ್ಮಲ್ಲಿ ಬೇಕಾದ್ರೆ ಈಸ್ ಮಾಡ್ತಾನೆ. ಯಾವುದರಲ್ಲಿ? ನಾನು ದೇಹ, ನಾನು ಮನಸ್ಸು, ನಾನು ರಾಜ, ನಾನು ಮಂತ್ರಿ, ನಾನು ಇಲ್ಲಾಂದರೆ ಪ್ರೈಮ್ ಮಿನಿಸ್ಟರು, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಲ್ಲಾಂದರೆ ನಾನೊಂದು ಅಧಿಕಾರಿ, ಇದು ಅದು ಅದು ಇದು ಅಂತ ಮನಸ್ಸಲ್ಲಿ ಈದ್ತಾ ಇರ್ತಾನೆ. ದೇಹ ಅಂದರೆ ನನ್ನ ದೇಹ ನೋಡಿ ಎಷ್ಟು ಸೌಂದರ್ಯವಾಗಿದೆಯೋ,
ಎಷ್ಟು ಚೆನ್ನಾಗಿದೆಯೋ, ಎಷ್ಟು ವೈಟ್ ಆಗಿದೆಯೋ, ಎಷ್ಟು ತುಂಬ ಬೊದ್ದಾಗಿದೆ, ಎಲ್ಲ ಇದೇ ಕತೆ. ದೇಹದ ಬಗ್ಗೆ ಯೋಚನೆ, ದೇಹದ ಬಗ್ಗೆ ಯಾವಾಗಲೂ ಅನುಭವಗಳು ಅಷ್ಟೇ ಅವನಿಗೆ. ಇಲ್ಲ ಅಂದರೆ ಮನಸ್ಸು ಬಗ್ಗೆ ಅಹಂಕಾರ, ಮನಸ್ಸಲ್ಲಿ ಅಹಂಕಾರ ಹೆಚ್ಚಾಗಿರುತ್ತೆ. ಈ ಎರಡಲ್ಲೇ ಅವನು ಇಡೀ ಜನ್ಮಗಳು ಈಜು ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅವ್ರೇನು ಮಾಡಿದರು, ಈಗ ಬಿಟ್ಟರೆ ಎಷ್ಟು ಜನ್ಮಗಳೂ ಸಾಕಾಗಿಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಧಾನಗಳು ಹೇಳಿದ್ದಾರೆ. ಏನಂತಂದರೆ ಯೋಗ ಅಂತ ಒಂದು ವಿಧಾನವನ್ನು ಕಂಡುಹಿಡಿದು ಅದು ಕೊಟ್ಟಿದ್ದಾರೆ. ನೋಡಿ, ಯೋಗ ಅಂತ ಒಂದು ವಿಧಾನ ಇದೆ, ಅದನ್ನು ಪಾಲನೆ ಮಾಡಪ್ಪ. ಹ್ಮ್? ಯೋಗದಲ್ಲಿ ಅಷ್ಟಾಂಗ ಯೋಗ ಪತಾಂಜಲಿ ಮಹರ್ಷಿ ಅವಾಗಲೇ ಹೇಳಿದ್ದಾರೆ, ಸಾವಿರಾರು ವರ್ಷ ಕೆಳಗಡೆ ಹೇಳಿದ್ದಾರೆ. ಅವ್ರು ಹೇಳಿರುವಂಥ ವಿಧಾನದಲ್ಲಿ ಯಾರ್ಯಾರು ಪಾಲನೆ ಮಾಡ್ತಾರೋ ಅವ್ರಿಗೆ ನಿಧಾನವಾಗಿ ಹಂತವಾಗಿ ಏನರ್ಥ ಆಗುತ್ತಂದ್ರೆ, ಈ ದೇಹ ಮನಸ್ಸೇ ಅಲ್ಲ ನಾನು, ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನೋ ಇದೆ ನಮ್ಮಲ್ಲಿ. ಓಕೆ, ಅದು ನನ್ನ ಮೂಲ ಈ ಸೃಷ್ಟಿಗೆ ಕಾರಣ ಅಂತ ನಿಧಾನವಾಗಿ ಅರ್ಥ ಆಗತ್ತೆ. ಸೊ ಆವಾಗ ಆ ಪದ್ಧತಿಗಳು ಪಾಲನೆ ಮಾಡ್ತಾ ಹೋದರೆ, ಸ್ವಲ್ಪ ಆಸನಗಳು ಮಾಡಿ, ಪ್ರಾಣಾಯಾಮ ಮಾಡಿ, ಮತ್ತು ಅದೇ ರೀತಿಯಲ್ಲಿ ಸ್ವಲ್ಪ ಮನಸ್ಸನ್ನು ಮನಸ್ಸನ್ನು ಮುಚ್ಚಬೇಕಂದ್ರೆ ನಮ್ಮ ಶ್ವಾಸವನ್ನು ಗಮನಿಸ್ತಾ ಹೋದರೆ ಅವಾಗ ಪ್ರತ್ಯಾಹಾರ ಶುರುವಾಗುತ್ತೆ. ಪ್ರತ್ಯಾಹಾರದಿಂದ ಧಾರಣ ಬರುತ್ತೆ, ಧಾರಣದಿಂದ ಧ್ಯಾನ, ಧ್ಯಾನದಿಂದ ಸಮಾಧಿ. ಆ ರೀತಿಯಲ್ಲಿ ನಾವು ಆ ಮಾರ್ಗ ಅದನ್ನು ಅಂದರೆ ಅದು ಅಳವಡಿಸ್ಕೊಂಡ್ರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ನನ್ನ ಬಗ್ಗೆ ನನಗೆ ಒಂದು ಅರಿವು ಬರುತ್ತೆ. ನೋಡಿ, ಧ್ಯಾನದಿಂದ ಇಷ್ಟು ಲಾಭ ಇದೆ. ಅದೇ ನೀವು ಧ್ಯಾನ ಮಾಡಿಲ್ಲ ಅಂದರೆ, ನೀವು ಏನೋ ಒಂದು, ನಾನು ವ್ಯವಸಾಯದಾರ ಅಂದರೆ ಒಂದು ವ್ಯವಸಾಯ ಮಾಡ್ತಾ ಇರ್ತೀನಿ ಅಷ್ಟೇ. ನಾನು ಬಿಸ್ನೆಸ್ ಪರ್ಸನ್, ನಾನು ಬಿಸ್ನೆಸ್ ಮಾಡ್ತಾನೇ ಇರ್ತೀನಿ, ಕೊನೇ ಕ್ಷಣವರೆಗೂ ಮಾಡ್ತಾ ಇರ್ತೀನಿ ಅಲ್ವಾ. ಒಂದು ಸಾವು ಬರುವಂಥ ಲಾಸ್ಟ್ ಕೊನೆ ಕ್ಷಣವರೆಗೂ ಬಿಸ್ನೆಸ್ ಬಿಟ್ಟು ಏನು ಮಾಡೋದಿಲ್ಲ. ನಾನು ವ್ಯವಸಾಯ ಮಾಡ್ತಾ ವ್ಯವಸಾಯವೇ ಮಾಡೋದಷ್ಟೇ. ಇನ್ನು ಯಾವುದು ನನ್ನ ಕಣ್ಣು ಕಾಣಿಸಲ್ಲ, ಯಾವುದು ಅರ್ಥನೂ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಮುಳುಗೋಗಿದ್ವಿ ಸ್ನೇಹಿತರೆ. ಆ ರೀತಿಯಲ್ಲಿ ಮುಳುಗೋಗಿದ್ರೆ ಪರವಾಗಿಲ್ಲ. ಅರಿಷಡ್ ವರ್ಗಲಿದೆ ನೋಡಿ, ಅರಿಷಡ್ ವರ್ಗಲಿಂದ ಇನ್ನು ಏನೇನು ತಪ್ಪುಗಳು ಮಾಡಬೇಕು ಎಲ್ಲ ತಪ್ಪುಗಳು ಮಾಡ್ತೀವಿ, ಏನು ಮಾಡಬಾರ್ದು ಅವೆಲ್ಲ ಮಾಡ್ಬಿಡ್ತೀವಿ. ನಿಯಂತ್ರಣ ಇಲ್ಲ, ಮನಸ್ಸು ಮೇಲೆ ನಿಯಂತ್ರಣ ಇಲ್ಲ. ಅರ್ಥ ಆಯ್ತಾ? ದೇಹ ವ್ಯಾಮೋಹ ಜಾಸ್ತಿ. ದೇಹಕ್ಕೆ ಇದು ಬೇಕು ಅದು ಬೇಕು, ಎಷ್ಟು ತಿಂದರೂ ಸಾಕಾಗಲ್ಲ, ಎಷ್ಟು ಎಷ್ಟು ಸಂಗ್ರಹಣ ಮಾಡಿದ್ರು, ಹಣ ಸಂಗ್ರಹಣ ಮಾಡಿದ್ರು ಸಾಕಾಗಲ್ಲ. 1 ಕೋಟಿ ಬಂದರೆ 10 ಕೋಟಿ ಬೇಕು, 10 ಕೋಟಿ ಬಂದರೆ 1000 ಕೋಟಿ ಬೇಕು. ಈ ರೀತಿಯಲ್ಲಿ ಜೀವನದಲ್ಲಿ ಶಾಂತಿ ಸುಖ ಯಾವಾಗ ಬರ್ತದೆ? ನೀವು ಏನೇ ಮಾಡಿದರೂ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರೋದಿಲ್ಲ. ಅದು ಇತ್ತೀಚಿನ ಕಾಲದಲ್ಲಿ ಇನ್ನೂ ಹೆಚ್ಚಾಗಿ ನೋಡ್ತಾ ಇದ್ದೀವಿ ನಾವು. ಯಾಕಂದರೆ ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ತಿಳ್ಕೊತಾ ಬಂದಿದ್ವಿ, ನನ್ನ ಜೀವನ ಶೈಲಿ ಕೆಟ್ಟೋಗಿದೆ, ಆರೋಗ್ಯ ಆಹಾರ ಶೈಲಿ ಕೆಟ್ಟೋಗಿದೆ. ದಟ್ ಮೀನ್ಸ್ ಎವ್ರಿಥಿಂಗ್ ಬಿಕೇಮ್ ಪೊಲ್ಯೂಟೆಡ್. ಮನಸ್ಸು ಪೂರ್ತಿ ಒಂದು ರೀತಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಅಬ್ಸರ್ವ್ ಮಾಡಿ. ಇಲ್ಲಿರುವಂಥ ಸ್ವಲ್ಪ ಮಾಸ್ಟರ್ಸು, ಇನ್ನು ಬೇರೆ ವೇದಿಕೆಯಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂಥ ಮಾಸ್ಟರ್ಸ್ಗೂ ಅಂದರೆ ಒಂದು ಏನದು ಶಾಂತಿ ಕರುಣ ಪ್ರೇಮ ಅಂದರೆ ಸ್ವಲ್ಪ ಅರ್ಥ ಆಗತ್ತೆ. ಮಿಕ್ಕಿದವ್ರಿಗೆ ಅದಕ್ಕೂ ಅವ್ರಿಗೆ ತುಂಬ ದೂರ. ನೀವು ನೋಡ್ಬೋದು 80% ಜನ ಆ ರೀತಿಯಲ್ಲಿ ಇದ್ದಾರೆ ಔಟ್ಸೈಡ್. ಅವ್ರಿಗೆ ಆ ಮನಸ್ಸು ಬೆಳವಣಿಗೆ ಆಗಿಲ್ಲ, ಅಂದರೆ ಆ ಮನಸ್ಸು ಅನ್ನೋದು ಆ ರೀತಿಯಲ್ಲಿ ಬೆಳವಣಿಗೆ ಆಗಿಲ್ಲ, ಬುದ್ಧಿ ಹೆಚ್ಚಾಗಿಲ್ಲ. ಆ ರೀತಿಯಲ್ಲಿ ಜೀವನ ಔಟ್ಸೈಡ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪರಿಷ್ಕಾರ ಏನಂದರೆ, ಸ್ವಲ್ಪ ಮನಸ್ಸನ್ನು ಮುಚ್ಚಿ ಅವರ ಶ್ವಾಸವನ್ನು ಗಮನಿಸ್ತಾ ಹೋದರೆ, ಸ್ವಲ್ಪ ಅವರು ಒಳಗಡೆ ಪ್ರವೇಶ ಮಾಡಿದರೆ ಅವ್ರಿಗೆ ಅರ್ಥ ಆಗತ್ತೆ, ಆ ನಿಜವಾದ ಅರಿವು ಬರುತ್ತೆ. ಅವಾಗ ಅವರಲ್ಲಿ ಪರಿವರ್ತನೆ ಶುರು ಆಗುತ್ತೆ. ಇದೆಲ್ಲ ಆಟೋಮೆಟಿಕ್ ಆಗುವಂಥ ಪ್ರಕ್ರಿಯೆ ಇದು. ಆಟೋಮೆಟಿಕ್. ಯಾರು ಏನು ಹೇಳೋದು ಬೇಕಾಗಿಲ್ಲ. ಉದಾಹರಣೆಗೆ ಅನೇಕ ಮಾಸ್ಟರ್ಸು ಯಾವುದು ಒಂದು ಅವ್ರು ಓದಿಲ್ಲ, ಎಷ್ಟು ಎಜುಕೇಷನ್ ಜಾಸ್ತಿ ಇಲ್ಲ, ಆದ್ರೂ ಅದ್ಭುತವಾದ ಮಾಸ್ಟರ್ಸ್ ಆಗಿ ತಯಾರಾಗಿದ್ದಾರೆ. ರಮಣ ಮಹರ್ಷಿ ಆಗಲಿ, ರಾಮಕೃಷ್ಣ ಪರಮಹಂಸ, ಇವೆಲ್ಲ ಗ್ರೇಟ್ ಮಾಸ್ಟರ್ಸ್. ಅವರೇನು ಹೆಚ್ಚಾಗಿ ಓದಿಲ್ಲ, ಈ ಪ್ರಾಪಂಚಿಕ ಎಜುಕೇಷನ್ ಏನು ಮಾಡಿಲ್ಲ, ಆದರೂ ಅವರಲ್ಲಿರುವಂಥ ಜ್ಞಾನ ಎಷ್ಟು ಅಂದರೆ ಇಡೀ ವಿಶ್ವದ ಜ್ಞಾನ ಅವ್ರ ಒಳಗಡೆ ಇದೆ. ಏನು ಪ್ರಶ್ನೆ ಹಾಕಿದ್ರೆ ಸಮಾಧಾನ ಬರುತ್ತೆ. ಹೇಗೆ ಸಾಧ್ಯ ಆಯಿತು ಅಂದರೆ, ಅವರ ಮೂಲ ಸ್ಥಾನಕ್ಕೆ ಕನೆಕ್ಟ್ ಆಗಿದ್ದಾರೆ ಅವರು. ದೇ ಆರ್ ಕನೆಕ್ಟೆಡ್ ಟು ದೇರ್ ಒರಿಜಿನಲ್ ಸೋರ್ಸ್. ಆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಆ ಮೂಲ ಚೈತನ್ಯ ಯಾವಾಗಲೂ ಇದೆ. ಆದರೆ ನಾವೇನಂತ ಕರಿತೀವಿ ಅಂದರೆ ಪೂರ್ಣ ಚೈತನ್ಯ ಅಂತ ಕರಿತೀವಿ.
ಮೂಲ ಚೈತನ್ಯ ಅಂತ ಕರಿತೀವಿ. ಅದು ಸಾಧ್ಯವಾಗೋದು ಯಾವಾಗಂದ್ರೆ ನೀವು ಈ ದೇಹವನ್ನು ಕಟ್ಟಾಕಿ, ದೇಹವನ್ನು ಒಂದು ಕಡೆ ಕಟ್ಟಿ ಒಂದು ಕಡೆ ಇಡಬೇಕು. ಅದೇ ಸ್ಥಿರ ಸುಖ ಆಸನ ಮಾಡಬೇಕು. ಮತ್ತು ಮನಸ್ಸನ್ನು ಕಟ್ಟಾಕಬೇಕಾಗತ್ತೆ, ಮನಸ್ಸನ್ನು ಮುಚ್ಚಬೇಕಾಗತ್ತೆ. ಮೌನ ಮತ್ತೆ ಮನಸ್ಸನ್ನು ಮುಚ್ಚೋದು, ಆ ರೀತಿಯಲ್ಲಿ ಮನಸ್ಸನ್ನು ಕಟ್ಟಾಕಬೇಕು. ಇನ್ನಿರೋದು ಬುದ್ಧಿ. ಆ ಬುದ್ಧಿನ ಉಪಯೋಗಿಸಿ ನಮ್ಮ ಶ್ವಾಸನ ಗಮನಿಸಬೇಕು. ಅದು ಒಳ್ಳೇದಂತ, ಎಲ್ಲೋ ನಾನು ಓದಿದ್ದೀನಿ, ಯಾರೋ ಹೇಳಿದ್ದಾರೆ, ಯಾರೋ ಗುರು ಹೇಳಿದ್ದಾರೆ, ಈ ಥರ ಮಾಡಿದ್ರೆ ಒಳ್ಳೇದಂತ ಅಂತ ಅದ್ಭುತವಾದ ಬುದ್ಧಿಯನ್ನು ಉಪಯೋಗಿಸಿ ಆ ಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ಒಳಗಡೆ ಹೋದರೆ ಆವಾಗ ನಿಮಗೆ ನಿಜವಾದ ಅಂದರೆ ನಿಮ್ಮ ಸ್ವರೂಪ ಏನು ಅಂತ ನಿಮ್ಗೆ ಅರ್ಥ ಆಗಿದ್ರೆ ಆವಾಗ ನೀವು ಎಲ್ಲದಿಂದ ಪ್ರತಿಯೊಂದಿಂದ ಈ ಬಂಧನದಿಂದ ಆಚೆ ಕಡೆ ಬರ್ತೀರ. ಅಲ್ಲಿವರೆಗೂ ಬಂಧನದಲ್ಲೇ ಸಿಗಾಕೊಂತೀರ ಅಷ್ಟೇ. ಸಿಗಾಕೊಂಡು ಅಲ್ಲೇ ಓಡಾಡ್ತಾ ಇರೋದು, ಆಚೆ ಕಡೆ ಹೋಗೋಕ್ಕೆ ದಾರಿ ಸಿಗ್ತಾ ಇಲ್ಲ. ಆ ರೀತಿಯಲ್ಲಿ ಈ ಪ್ರಸ್ತುತ ಸಮಾಜ ನಡೀತಾ ಇದೆ. ಬೇಕಂದ್ರೆ ನೋಡಿ, ದಿನನಿತ್ಯ ಅದೇ ಆಗೋದು. ಏನು ಅಲ್ಪ ಸಂತೋಷ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ ಮಿತ್ರರೇ. ದುಡ್ಡು ಬಂದರೆ ಅಲ್ಪ ಸಂತೋಷ, ಇನ್ನೇನೋ ನಾನು ಸಾಧಿಸ್ಬಿಟ್ಟಿದ್ದೀನಿ, ಇದಕ್ಕಿಂತ ಇನ್ನು ದೊಡ್ಡದು ಯಾವುದಿಲ್ಲ ಪ್ರಪಂಚದಲ್ಲಿ ಅಂತ ಅನ್ಕೋತಾನೆ ಮನುಷ್ಯ, ಅಲ್ವಾ? ಎಷ್ಟು ನೋಡ್ತಾ ಇದ್ದೀವಿ, ಅನೇಕ ಸಂಘಟನೆಗಳು ಆಗ್ತಾ ಇದೆ. ಇವೆಲ್ಲ ಅಲ್ಪ ಸಂತೋಷಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ವಿಷಯಗಳು. ಅದೆಲ್ಲ ನಿಜ ಅನ್ಕೊಂಡು ನಾವೇನು ಮಾಡ್ತಾ ಇದೀವಿ, ಅದರಲ್ಲಿ ತುಂಬ ಡೀಪಾಗಿ ಹೋಗಿ ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ತಾ ಇದ್ವಿ. ಗಮನಿಸಿದರೆ ಗೊತ್ತಾಗತ್ತೆ. ಆದರೆ ನಾವು ಯಾವುದು ಕಮ್ಮಿ ಅಲ್ಲ, ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಭೌತಿಕ ದೇಹ ತಪ್ಪಲ್ಲ, ನಮ್ಮ ಮನಸ್ಸು ತಪ್ಪು ಅಲ್ಲ. ಮನಸ್ಸು ವೇಸ್ಟ್ ಅಂತ ಹೇಳ್ತಾ ಇಲ್ಲ, ಭೌತಿಕ ದೇಹ ವ್ಯರ್ಥ ಅಂತ ಹೇಳ್ತಾ ಇಲ್ಲ, ಆತ್ಮ ದೊಡ್ಡದಂತ ಹೇಳ್ತಾ ಇಲ್ಲ ನಾನು. ಪ್ರತಿಯೊಂದು ಬೇಕು. ಭೌತಿಕ ದೇಹ ಇಲ್ಲದೆ ನಿಮಗೆ ಅರ್ಥ ಆಗೋದಿಲ್ಲ. ಭೌತಿಕ ದೇಹ ಇಲ್ಲದೆ ನೀವು ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಭೌತಿಕ ದೇಹ ಬೇಕು, ಅದು ಒಳ್ಳೆಯದೇ, ಅದು ಅದ್ಭುತನೇ. ಮತ್ತು ನಿಮ್ಮ ಮನಸ್ಸನ್ನು ಸಹ ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಯೋಚನೆಗಳು ಮಾಡ್ತಾ ಹೋದರೆ, ಒಂದು ಪವಾಡದ ಯೋಚನೆ ಮಾಡ್ತಾ ಹೋದರೆ ಪವಾಡಗಳೇ ಆಗತ್ತೆ, ಅದು ಒಳ್ಳೆಯದೇ. ಮತ್ತು ಆತ್ಮ, ಎಸ್, ಅನಂತ ಶಕ್ತಿ, ಅದು ಯಾವಾಗಲೂ ಒಳ್ಳೆಯದೇ. ಈ ರೀತಿಯಲ್ಲಿ ಪ್ರತಿಯೊಂದು ಒಳ್ಳೆಯದೇ, ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಓಕೆ, ಆದರೆ ಅದರಲ್ಲಿ ನಾವು ಎಷ್ಟು ತೊಡಗಿಸ್ಕೊತಾ ಇದೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ತೊಡಗಿಸ್ಕೋಬಾರ್ದು. ಅದಕ್ಕೆ ಈ ಧ್ಯಾನ ಮಾಡ್ತಾ ಹೋದರೆ ಏನೆಲ್ಲ ಬರಬಾರ್ದು, ಏನೆಲ್ಲ ಆಗಬೇಕು, ಏನೆಲ್ಲ ನಮ್ಮ ಜೀವನದಲ್ಲಿ ಬೇಕು ಅದೆಲ್ಲ ನಿಮಗೆ ಲಭ್ಯವಾಗುತ್ತೆ. ನಮ್ಮ ಧ್ಯಾನ ಮಾಡಿದರೆ ಶಾಂತಿ ಸಿಗತ್ತೆ, ಧ್ಯಾನ ಮಾಡಿದರೆ ಅದ್ಭುತವಾದ ಯೋಚನಾ ಶೈಲಿ ಬರುತ್ತೆ. ಧ್ಯಾನ ಮಾಡ್ತಾ ಹೋದರೆ ನಮ್ಮಲ್ಲಿ ಈ ಅರಿಷಡ್ ವರ್ಗಗಳ ಆಧೀನ, ಅದ್ರ ಮೇಲೆ ಆಧೀನತೆ ನಮಗೂ ಬರುತ್ತೆ. ನಾವೊಂದು ಮಾಸ್ಟರ್ ಆಗಿ ತಯಾರಾಗ್ತೀವಿ, ಅಲ್ವಾ? ಯಾವುದೇ ಅರಿಷಡ್ ವರ್ಗ ನಮ್ಗೆ ತೊಂದರೆ ಕೊಡೋದಿಲ್ಲ. ಅದನ್ನು ಯಾವಾಗ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊತೀವಿ. ಓಕೆ, ಧ್ಯಾನ ಮಾಡಿದರೆ ನಮಗೆ ಅತ್ಯಂತ ಶಕ್ತಿ ಸಿಗತ್ತೆ. ನಮ್ಮ ಭೌತಿಕ ದೇಹವನ್ನು ಅದ್ಭುತವಾದ ರೀತಿಯಲ್ಲಿ ಇಟ್ಕೋಬೋದು. ಮನಸ್ಸನ್ನು ಯಾವಾಗ ಬೇಕಂದ್ರೆ ಅವಾಗ ಸ್ವಿಚ್ ಆಫ್ ಮಾಡ್ಬೋದು, ಯಾವಾಗ ಬೇಕಂದ್ರೆ ಅವಾಗ ಆನ್ ಮಾಡ್ಕೋಬೋದು. ಇದೆಲ್ಲ ಧ್ಯಾನದ ಪವಾಡ ಫಲಿತಗಳು. ಅರ್ಥ ಆಯ್ತಾ? ಇನ್ನು ಧ್ಯಾನ ಮಾಡ್ತಾ ಹೋದರೆ ಈ ಸಮಾಜವನ್ನು ತಿದ್ದುಪಡಿ ಮಾಡ್ಬೋದು. ಸಮಾಜದಲ್ಲಿ ಈಗ ನಾವು ನೋಡ್ತಾ ಇರೋಂಥ ಅಶಾಂತಿಯನ್ನು ತೊಲಗಿಸ್ಬೋದು. ಈ ಈ ಸಮಾಜದಲ್ಲಿ ಈಗಾಗಲೇ ನಡೀತಾ ಇರೋಂಥ ಅಸಮಾನತನು ತೊಲಗಿಸ್ಬೋದು. ಈ ರೀತಿಯಲ್ಲಿ ಧ್ಯಾನ ಮಾಡ್ತಾ ಹೋದರೆ ಪರಿಸರ ಪ್ರೇಮಿಕ ಆಗ್ತೀವಿ ನಾವು. ಪರಿಸರವನ್ನು ಚೆನ್ನಾಗಿ ನೋಡ್ಕೊತೀವಿ. ಪ್ರತಿ ಜೀವಿಯನ್ನು ಪ್ರೇಮಿಸ್ತೀವಿ. ಪ್ರೇಮ, ಕರುಣ, ಶಾಂತಿ ನಮ್ಮಲ್ಲಿ ಹೆಚ್ಚಾಗತ್ತೆ. ನಾವೊಂದು ಯಾವ ರೀತಿಯಲ್ಲಿ ಬದುಕ್ತೀವಿ ಅಂದರೆ, ಒಂದು ಜಂತು ಹೇಗೆ ಬದುಕ್ತಾ ಇರ್ತದೋ ಅದೇ ರೀತಿಯಲ್ಲಿ ನಾವು ಬದುಕಕ್ಕೆ ಪ್ರಾರಂಭಿಸ್ತೀವಿ. ಯಾವುದು ನಮಗೆ ಹೆಚ್ಚಾಗಿ ವ್ಯಾಮೋಹ ಬರೋದಿಲ್ಲ. ಧ್ಯಾನ ಚೆನ್ನಾಗಿ ಮಾಡೋರಿಗೆ ಯಾವುದ್ರ ಮೇಲೆ ವ್ಯಾಮೋಹ ಹೆಚ್ಚಾಗಿರೋದಿಲ್ಲ. ಪ್ರತಿಯೊಂದನ್ನು ಪ್ರೇಮಿಸ್ತಾನೆ, ಪ್ರತಿಯೊಂದನ್ನು ಉಪಯೋಗಿಸ್ಕೊತಾನೆ, ಯಾವಾಗಲೂ ಆನಂದವಾಗಿರೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದು ಉದಾಹರಣೆಗೆ ಒಂದು ಮಾಸ್ಟರ್ನ ಅಬ್ಸರ್ವ್ ಮಾಡಿ ಸಾಕು. ನೀವು ಒಂದು ಮಾಸ್ಟರ್, ಯಾರೇ ಒಂದು ಮಾಸ್ಟರ್ ನೀವು ನೋಡಿರ್ತೀರಾ, ಇಲ್ಲಾಂದರೆ ನೀವು ಕೇಳಿರ್ತೀರಾ. ದೊಡ್ಡ ಒಂದು ಮಾಸ್ಟರ್, ಒಂದು ಯೋಗಿನ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ಅವನಿಗೆ ಮಾನ ಅಂದರೆ ಅವಮಾನ, ಅದು ಮಧುರವೇ, ಇದು ಮಧುರವೇ. ಅವರಿಗೆ ಆಹಾರ ಇಲ್ಲದೇ ಒಳ್ಳೆಯದೇ, ಆಹಾರ ಇದ್ರೂ ಓಕೆ ಅವರಿಗೆ. ಅಂದರೆ ಆಹಾರ ಇದ್ರೂ ಸಂತೋಷನೇ, ಆಹಾರ ಇಲ್ಲಾಂದ್ರೂ ಸಂತೋಷನೇ. ನೀರು ಸಿಕ್ಕಿದ್ರೂ ಓಕೆ, ನೀರು ಸಿಕ್ಕಿಲ್ಲ ಅಂದ್ರೂ ಓಕೆ. ಆವಾಗ ಮಲ್ಕೊಂಡಕ್ಕೆ ಇದ್ರೂ ಓಕೆ, ಇಲ್ಲಾದರೂ ಓಕೆ. ನೇಚರ್ ಏನು ಕೊಡುತ್ತೋ ಅದು ಸ್ವೀಕಾರ ಮಾಡ್ತಾನೆ. ಆ ಭಾವನೆ ಯಾವಾಗ ಬರುತ್ತೆ ನಿಮಗೆ? ಧ್ಯಾನ ಮಾಡಿದ್ರೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಪ್ರತಿಯೊಂದು ಸಿಟ್ಟು ಮಾಡ್ಕೊತಾರೆ ಗೊತ್ತಾ? ಮನೇಲಿ ನೋಡಿ ಅಬ್ಸರ್ವ್ ಮಾಡಿ.
ಯಾವುದೇ ಸ್ವಲ್ಪ ಕಡಿಮೆ ಆದರೆ ಸಿಟ್ಟು ಮಾಡ್ಕೊಳೋದು. ಅದು ಅದು ಆಕ್ಸೆಪ್ಟ್ ಮಾಡಿ ಅಂದರೆ ಮಾಡೋದಿಲ್ಲ. ಆ ಮನಸ್ಸು ಬರಬೇಕಂದ್ರೆ ನೀವು ಧ್ಯಾನ ಮಾಡಬೇಕು. ಮತ್ತೇನು ಮತ್ತೆ ಬೇರೆ ದಾರಿ ಏನಿದೆ ಹೇಳಿ? ಎಷ್ಟೇ ಹೇಳಿದ್ರು ಆ ಮನಸ್ಸು ಎಕ್ಕೋದಿಲ್ಲ. ಹೇಳಿ 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 ನೀವು 10 ಸಾರಿ ಇಲ್ಲ 20 ಸಾರಿ ಹೇಳಿದ್ರು ಮತ್ತೆ 21ನೇ ಸಾರಿ ಮತ್ತೆ ಅದೇ ಹೇಳ್ತಾರೆ. ಯಾಕೆ ಈ ಥರ ಅಂತಂದರೆ ಅವನಲ್ಲಿ ಪರಿವರ್ತನೆ ಬರಬೇಕಂದ್ರೆ ಧ್ಯಾನ ಮಾಡಲೇಬೇಕು. ನೀವು ಅಬ್ಸರ್ವ್ ಮಾಡಿ. ಈಗ ಒಂದೊಂದು ದಿವಸ ಏನೋ ಒಂದು ದಿವಸ ನಮಗೆ ಬೇಕಾಗಿರೋಂಥ ಸಿಗತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಆಕ್ಸೆಪ್ಟ್ ಮಾಡಬೇಕು. ಅದೇನಂತ ಕರಿತೀವಿ ಅಂದ್ರೆ ಆಮೋದ, ಇಲ್ಲಾಂದ್ರೆ ಆಕ್ಸೆಪ್ಟೆನ್ಸು, ಸ್ವೀಕಾರ ಭಾವ, ಸ್ವೀಕಾರ ಮಾಡೋಂಥ ಗುಣ. ಪ್ರತಿಯೊಂದು ಮಾಸ್ಟ್ರಲ್ಲಿ ಸ್ವೀಕಾರ ಗುಣ ಯಾವಾಗಲೂ ಇರ್ತದೆ ನೋಡಿ. ಬಿಸಿಲು ಬಂದರೂ ಓಕೆ, ಚಳಿಗಾಲ ಬಂದರೂ ಓಕೆ, ಮಳೆ ಬಂದರೂ ಓಕೆ, ಎಲ್ಲ ಓಕೆ. ಈಗ ಉದಾಹರಣೆಗೆ ಒಂದು ಸಸ್ಯ ಇದೆ. ಸಸ್ಯಕ್ಕೆ ಏನಾದರೂ ಡಿಫರೆನ್ಸ್ ಇದೆಯಾ? ಮಳೆಗೂ ಗಾಳಿಗೆ ವಾನಕ್ಕೆ ಅದೇನಾದರೂ ಅಲಿತದ ಕೂತ್ಕೊಂಡು? ನಾವ್ಯಾಕೆ ಮಾಡ್ಬೇಕು ಆ ಥರ? ನಾವು ಪ್ರಕೃತಿಯಲ್ಲಿ ಭಾಗನೇ ಅಲ್ವಾ? ನಾವೇನು ಸಪರೇಟಾ? ನಾವು ಸೃಷ್ಟಿಯಾಗಿರೋದು ಆ ಮೂಲ ಚೈತನ್ಯದಿಂದ. ಪ್ರತಿ ಸಸ್ಯ, ಪ್ರತಿ ಜಂತು, ಪ್ರತಿ ಜೀವಿ ಸೃಷ್ಟಿಯಾಗಿರೋದು ಮೂಲ ಚೈತನ್ಯದಿಂದ. ಮತ್ತೆ ನಮಗೂ ಅವ್ರಿಗೆ ಏನು ವ್ಯತ್ಯಾಸ? ಆ ವ್ಯತ್ಯಾಸ ಇದೆಯಾ ಅಂತ, ವ್ಯತ್ಯಾಸ ಇಲ್ಲ ಅಂತ ಅರ್ಥ ಮಾಡ್ಕೊಂಡವನೇ ಧ್ಯಾನಿ. ಅರ್ಥ ಆಗತ್ತೆ, ಒಂದು ದಿವಸ ಗ್ಯಾರಂಟಿ ಅರ್ಥ ಆಗತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಮಲ್ಲೇ ಆ ಒಳಗಡೆ, ನಿಮ್ಮ ಒಳಗಡೆ ಅರಿವು ಬರುತ್ತೆ, ಆ ಅವೇರ್ನೆಸ್ ಬರುತ್ತೆ. ನಾನೆಲ್ಲ ನಾನು ಎಲ್ಲದಕ್ಕೂ ಸಮಾನ, ಎಲ್ಲ ನಾನೇ, ನಾನೇ ಆ ಎಲ್ಲ, ಆ ಎಲ್ಲ ನಾನೇ ಅಂತ ಎರಡೂ ಅರ್ಥ ಆಗತ್ತೆ ನಿಮಗೆ. ಇನ್ ಟು ಔಟ್, ಔಟ್ ಟು ಇನ್. ಈ ರೀತಿಯಲ್ಲಿ ಅರ್ಥ ಆಗೋದು ಯಾವಾಗ? ಧ್ಯಾನ ಮಾಡಿದ್ರೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ನಿಮ್ಮಲ್ಲಿ ಪರಿವರ್ತನೆ ಬರೋದೇ ಇಲ್ಲ. ಯಾವಾಗ ನಮ್ಮಲ್ಲಿ ಪರಿವರ್ತನೆ ಬರೋದಿಲ್ಲ, ಪ್ರತಿಯೊಂದೂ ಬಾಧೆ, ಕಷ್ಟ, ದುಃಖ, ಏನು ಬರಬಾರ್ದು ಎಲ್ಲ ಬರ್ತದೆ. ಮತ್ತೆ ಅಲ್ಲಿಂದ ಏನಾಗುತ್ತೆ? ರೋಗಗಳು ಶುರು ಆಗತ್ತೆ. 95% ಮನಸ್ಸಿನ ಸಂಬಂಧಿತ ರೋಗಗಳು ಈಗಾಗಲೇ ಈ ಇತ್ತೀಚಿನ ಕಾಲದಲ್ಲಿ. ಯಾಕೆ? ಮನಸ್ಸು ನಿರ್ಮಲವಾಗಿ, ನಿಶ್ಚಲವಾಗಿ ಇಲ್ಲ. ಮನಸ್ಸಲ್ಲಿ ಜಾಸ್ತಿ ಮಾಲಿನ್ಯ ಸೇರ್ಕೊಂಡಿದೆ. ಅದಕ್ಕೂ ಕಾರಣ ನಮ್ಮ ಮೇಲೆ ನಮಗೆ ಅರಿವಿಲ್ಲ. ನಾವು ಯಾರು ಅಂತ ಗೊತ್ತಿಲ್ಲ. ಒಂದು ಸಾಮಾನ್ಯ ಮಾನವನಿಗೆ ಏನು ಗೊತ್ತಿದೆ ಹೇಳಿ? ಅವನು ಜಾಬ್ ಮಾಡ್ತಾ ಇದ್ರೆ, ಇಲ್ಲ ಅವನು ಬಿಸ್ನೆಸ್ ಮಾಡ್ತಾ ಇದ್ರೆ, ಅವ್ರ ತಂದೆ ಬಿಸ್ನೆಸ್ ಮಾಡ್ತಾ ಇದ್ರೆ, ಇವನು ಇಡೀ ಜೀವನ ಪರ್ಯಾಂತ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಕೊನೆ ಕ್ಷಣವರೆಗೂ ದುಡ್ಡು ದುಡ್ಡು ದುಡ್ಡು. ಆ ಬ್ಯಾಂಕಿಂದ ಇಲ್ಲಿಗೆ, ಇಲ್ಲಿ ಪರ್ಚೇಸ್ ಮಾಡಿದೆ, ಅಲ್ಲಿಟ್ಟಿದೆ, ಇಲ್ಲಿಟ್ಟಿದೆ, ಇದೇ ಕತೆ. ಒಂಥರ ಇದು ಗ್ರೈಂಡ್ ವೀಲ್ ನಡೀತಾ ಇರ್ತದೆ ನೋಡಿ. ಯಾವುದು ಎಕ್ಸಿಬಿಷನಲ್ಲಿ, ಮೇಲೆ ಹೋಗೋದು ಕೆಳಗಡೆ ಬರೋದು, ಮೇಲೆ ಹೋಗೋದು ಇದೇ, ಬೇರೆ ಕಥೆನೇ ಇಲ್ಲ. ಸ್ವಲ್ಪನ ನಾನೊಂದು ಮ್ಯೂಸಿಕ್ ಕಲಿಯೋಣ, ಒಂದು ಇನ್ಯಾವುದನ್ನ ಒಂದು, ಎಷ್ಟು ಕಲಗಳಿದೆ ಅಲ್ಲಿಗೆ ಹೋಗೋಣ, ಕೇಳಿಸ್ಕೊಳ್ಳೋಣ. ಯಾರೋ ಒಂದು ಒಳ್ಳೆ ವಚನ ಅಲ್ಲಿಗೆ ಹೋಗೋಣ, ಯಾವುದನ್ನೊಂದು ಆಲೋಚನೆ ಬರ್ತದ? ಅಬ್ಸರ್ವ್ ಮಾಡಿ. ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಅವರು, ಆ ಜೀವನವನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ. ಕೊನೆಗೆ ಹೋಗುವಾಗ ಒಂದು ನಯ ಪೈಸ ಬರೋದಿಲ್ಲ ಅವ್ರ ಜೊತೆ. ಯಾವುದೋ ಜೊತೆಗೆ ಒಂದು ನಯ ಪೈಸ ಬರೋದಿಲ್ಲ. ಮತ್ತೆ ಯಾಕೆ ಅಷ್ಟೆಲ್ಲ ಮಾಡೋದು? ಇಡೀ ಜೀವನ ಇರುವಾಗನೇ ನಾವು, ಅಂದರೆ ಸಣ್ಣ ವಯಸ್ಸಿಂದನೇ ಕೊನೆಯ ಶ್ವಾಸವರೆಗೂ, ಮೊದಲ ಶ್ವಾಸದಿಂದ ಕೊನೆಯ ಶ್ವಾಸವರೆಗೂ ಜೀವನ ಹೇಗಿರ್ಬೇಕಂದ್ರೆ ಆನಂದಭರಿತವಾಗಿರ್ಬೇಕು, ಆನಂದವಾಗಿರ್ಬೇಕು. ಎಷ್ಟೋ ಸಂಪಾದನೆ ಮಾಡಿದೆ ಏನು ಪ್ರಯೋಜನ ಇಲ್ಲ ಮಿತ್ರರೆ. ಸಂಪಾದನೆ ನಿಮಗೆ ಸಂತೋಷ ಕೊಡ್ಬೋದು, ಆನಂದ ಕೊಡೋಕ್ಕಾಗಲ್ಲ. ಸೊ ಆನಂದ ಬರಬೇಕಂದ್ರೆ ಪ್ರತಿ ಕ್ಷಣ ಜೀವಿಸಬೇಕು. ಯಾರು ಜೀವಿಸ್ತಾರೆ ಪ್ರತಿ ಕ್ಷಣ? ಅವನಲ್ಲಿ ಅರಿವಿದ್ರೆ ಜೀವಿಸ್ತಾನೆ. ಅವನಲ್ಲಿ ಅರಿವಿಲ್ಲ ಅಂದರೆ ಹೇಗೆ ಜೀವಿಸ್ತಾನೆ ಪ್ರತಿ ಕ್ಷಣ? ಪ್ರತಿ ಕ್ಷಣ ಸಾಯ್ತಾ ಇರ್ತಾನೆ. ಯು ಆರ್ ಡೈಯಿಂಗ್ ಅಟ್ ಎವ್ರಿ ಸೆಕೆಂಡ್, ಅಟ್ ಎವ್ರಿ ಮಿನಿಟ್, or at every instant you are dying. You are not living. Who is living? Who has got highest awareness? He can live every instant of life, every minute of life. ಪ್ರತಿ ಕ್ಷಣ ಜೀವಿಸೋದು ಯಾರು ಅಂದರೆ ಒಂದು ಯೋಗಿ, ಒಂದು ಮಾಸ್ಟರ್, ಒಂದು ಬುದ್ಧಜೀವಿ, ಒಂದು ವಿವೇಕತ್ವ. ವಿವೇಕ ಯಾರಿಗಿದೋ ಅವನು ಜೀವಿಸ್ತಾನೆ. ನಿಜವಾದ ಜೀವನ ಅವನು ಗೊತ್ತು. ಮಿಕ್ಕಿದವರೆಲ್ಲ ಪ್ರತಿ ಕ್ಷಣ ಸಾಯ್ತಾ ಇರ್ತಾರೆ. ಸಾವುಗೆ ಹತ್ರ ಇರ್ತಾರೆ, ಸಾವುಗೆ ಹತ್ರ ಹೋಗ್ತಾ ಇರ್ತಾರೆ, ಸಮಾಧಿಗೆ ಹತ್ರ ಹೋಗ್ತಾ ಇರ್ತಾರೆ. ಅದು ಬಿಟ್ಟು ಏನು ಸಾಧಿಸಲ್ಲ ಅವರು. ಅದಕ್ಕೆ ಇಷ್ಟೆಲ್ಲ ಕಾರಣಗಳಿಂದ ನಾವೇನು ಹೇಳ್ತೀವಿ ಅಂದರೆ, ನೀವು ಧ್ಯಾನ ಮಾಡಿ.
ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಯಾರಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಕ್ಕೆ ಧ್ಯಾನ ಮಾಡಿ. ರೋಗಗಳಕ್ಕಲ್ಲ. ರೋಗಗಳು ದೇ ಆರ್ ಜಸ್ಟ್ ಬೈ ಪ್ರಾಡಕ್ಟ್ ಆಫ್ ಮೆಡಿಟೇಷನ್. ಧ್ಯಾನ ಮಾಡೋ ಪ್ರತಿ ವ್ಯಕ್ತಿಗೆ ನಿಮ್ಮ ದೇಹ ಶುದ್ಧಿ ಆಗೇ ಆಗತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಯಾವ್ದಂತ ಗೊತ್ತಾ? ನಾನು ನಿರಂತರವಾಗಿ ನನ್ನ ಇಡೀ ಜೀವನ ಆನಂದವಾಗಿರ್ಬೇಕಂದ್ರೆ ನಾನು ಕಂಡಿಡ್ಕೋಬೇಕು. ನಾನು ಗುರ್ತಿಸ್ಕೋಬೇಕು. ನಾನು ನಿಜವಾದ ನಾನು ಯಾರು ಅಂತ ಒಂದು ಆ ಪ್ರಶ್ನೆ ಇದೆಯಲ್ಲ, ಅದಕ್ಕೂ ಉತ್ತರ ಸಿಗೋವರೆಗೂ ನಿಮ್ಮ ಧ್ಯಾನ ಮಾಡಿ. ಅದೇನೇ ಆಗಲಿ ಪರವಾಗಿಲ್ಲ. ಆಹಾರ ಇದ್ರೂ ಆಹಾರ ಇಲ್ಲ ಅಂದ್ರು, ನೀರಿದ್ರು ನೀರಿಲ್ಲ ಅಂದ್ರೂ, ಬಂಧುಗಳು ಹೋದ್ರು, ಮಕ್ಕಳುಗಳು ಬಿಟ್ಟು ಹೋದ್ರು, ಮಕ್ಕಳು ಇದ್ರು ನಮ್ಮ ಜೊತೆಗೆ, ಇನ್ನೇನೇ ಆಗಲಿ ಪರವಾಗಿಲ್ಲ. ಧ್ಯಾನ ಒಂದು ಮಾತ್ರ ಬಿಡಬಾರ್ದು. ಧ್ಯಾನ ಮಾತ್ರ ಮಾಡ್ತಾ ಹೋಗಿ. ನೀವು ಕಂಡಿಡೋದು, ನೀವು ಗುರುತಿಸೋದು 100% ತಥ್ಯ. ನಾವು ಧ್ಯಾನ ಮಾಡಿದ್ರೆ ನಾವೇನಾಗ್ತೀವಿ ಗೊತ್ತಾ? ತಥಾಗತ, ತಥಾಗತುಡು ಅಂತ ಕೇಳಿರ್ತೀರ ಆ ಪದ. ತಥಾಗತುಡು ಅಂತಂದ್ರೆ ಏನು ಗೊತ್ತಾ? ಏನು ಏನು ಜೀವನ ಕೊಟ್ಟರೆ ಅದನ್ನು ಆಕ್ಸೆಪ್ಟ್ ಮಾಡೋನು. ಜೀವನ ಹೇಗೆ ಕೊಟ್ಟರೆ, ಜೀವನ ಹೇಗೆ ಇರಬೇಕು ಅಂತಂದ್ರೆ ಹಾಗೆ ಇರುವಂಥವನು, ಅವನೇ ತಥಾಗತ ಅಂತ ಕರಿತೀವಿ. ಬುದ್ಧರು ತಥಾಗತ ಆಗಿದ್ದಾನೆ. ಬುದ್ಧನ ಆಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಆಗಬೇಕು. ಅದೇ ನಮ್ಮ ಗುರಿ, ಅಂತಿಮ ಗುರಿ ಅಂತ ಹೇಳ್ತಾ ಇದ್ದೀನಿ. ಧ್ಯಾನದಿಂದ ಅಂತಿಮ ಗುರಿ ಇದು ಮಾತ್ರವೇ. ಇನ್ನು ಯಾವುದನ್ನ ಇದೆ, ಯಾರೋ ಹೇಳಿರ್ತಾರೆ ಧ್ಯಾನ ಮಾಡಿದ್ರೆ ಹೀಗಾಗತ್ತೆ ಅದಾಗತ್ತೆ, ನಿಮಗೆ ಸಂಪದ ಬರುತ್ತೆ, ಹಣಕಾಸು ಬರುತ್ತೆ, ಇನ್ನೊಂದು ಅವೆಲ್ಲ ಬರೋದು ಹೋಗೋದು, ಬಂದರೆ ಬರಲಿ, ಇಲ್ಲ ಅಂದರೆ ಬಿಟ್ಬಿಡಿ. ಅದು ಬರೋದು ಬರಲೇ ಬರ್ತದೆ. ನೀವು ಬೇಡ ಅಂದರೂ ಅದು ಬಂದೇ ಬರ್ತದೆ. ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ, ಈಗ ಮಳೆ ಬರಬೇಕಂದ್ರೆ ಮಳೆ ಬಂದೇ ಬರ್ತದೆ. ಸ್ಟಾಪ್ ಮಾಡೋಕ್ಕಾಗತ್ತಾ? ಈ ಬಿಸಿಲು ಬರಬೇಕಂದ್ರೆ ಬಿಸಿಲು ಬರುತ್ತೆ, ಅದನ್ನು ಸ್ಟಾಪ್ ಮಾಡೋಂಗಿಲ್ಲ. ಸೊ ನೇಚರ್ ಏನು ನಿಮ್ಗೆ ಕೊಡಬೇಕೋ, ಯಾವ ಸಮಯದಲ್ಲಿ ಯಾವ ಕರ್ಮ ಕೊಡಬೇಕೋ, ಯಾವ ಸಮಯದಲ್ಲಿ ಯಾವ ತೃಪ್ತಿ ಕೊಡಬೇಕೋ, ಯಾವ ಸಮಯದಲ್ಲಿ ನಿಮ್ಗೆ ಏನು ಕೊಡಬೇಕು ಕೊಡ್ತದೆ. ನೀವು ಯೋಚನೆ ಮಾಡೋದು ಬೇಡ. ಆದರೆ ನಿಮಗೆ ಬೇಕೇ ಬೇಕಂದ್ರೆ ನಿಮಗೊಂದು ಸೃಷ್ಟಿಕರ್ತ ಶಕ್ತಿ ಕೊಟ್ಟಿದ್ದಾನೆ. ಶಕ್ತಿ ಉಪಯೋಗಿಸ್ಕೊಂಡು ನಿಮ್ಗೆ ಬೇಕಂದ್ರೆ ಯೋಚಿಸಿ, ಯಾಚಿಸಿ, ಪ್ರಯತ್ನ ಮಾಡಿ, ಸಂಪಾದನೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಆಸಕ್ತಿ ಕೊಟ್ಟಿದ್ದಾನೆ. ಏನಂತ? ಪವರ್ ಆಫ್ ಇಂಟೆನ್ಷನ್. ನನಗೆ ಯೋಚನಾ ಶಕ್ತಿ ಕೊಟ್ಟಿದ್ದಾನೆ, ನಾನು ಆಕರ್ಷಣೆ ಮಾಡ್ತೀನಿ, ಮಾಡಿ. ಬಟ್ ಅದಕ್ಕೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊತೀರಾ? ನಿಮ್ಮ ಶಕ್ತಿಯನ್ನು ಅದಕ್ಕೆ ಉಪಯೋಗಿಸ್ಕೊತೀರಾ? ನಿಮ್ಮ ಶಕ್ತಿಯನ್ನು ಧ್ಯಾನಕ್ಕೆ ಉಪಯೋಗಿಸಿ. ಆ ಶಕ್ತಿಯನ್ನು ಸಂಗ್ರಹಣ ಮಾಡ್ಕೊಳ್ಳಿ. ನಿಮ್ಮ ಧ್ಯಾನದಲ್ಲಿ ಅರಿವು ಬರುವಂಥವರು ಪ್ರಯತ್ನ ಮಾಡ್ತಾ ಹೋಗಿ. ಅದು ಮುಖ್ಯವಾದದ್ದು. ಇಲ್ಲ ನನಗೂ ಒಂದು ಸಂಪದ ಸೃಷ್ಟಿ ಮಾಡಬೇಕು, ನನ್ನ ಶಕ್ತಿಯನ್ನು ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾರು ಬೇಡ ಅಂತ ಹೇಳಿದರು? ಇಲ್ಲ ನನಗೊಂದು ಕ್ಯಾನ್ಸರ್ ಬಂದೆ, ಅದನ್ನು ನಾನು ಗುಣಪಡಿಸ್ಕೊತೀನಿ, ನನ್ನ ಶಕ್ತಿ ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮ ಮೇಲೆ ನಿಮ್ಗೆ ಅರಿವು ಬರೋದು, ನೀವೊಂದು ಮಾಸ್ಟರ್ ಆಗುತ್ತೆ, ಒಂದು ಬುದ್ಧನ ಆಗೋದು ಲೇಟ್ ಆಗತ್ತೆ. ಇನ್ನೊಂದು ಜೀವನದಲ್ಲಿ ಆಗ್ಬೋದು, ಪರವಾಗಿಲ್ಲ ಅಂತ ಅಂದ್ಕೊಂಡು ಆಗ್ಬೋದು, ಏನು ತೊಂದರೆ ಇಲ್ಲ, ಏನು ಅರ್ಜೆಂಟ್ ಏನಿಲ್ಲ. ಆದರೆ ಒಂದು ಅರಿವಂತೂ ಬಂದಿದ ಮೇಲೆ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಶಕ್ತಿಯನ್ನು ವೃಧಾ ಮಾಡೋದಿಲ್ಲ, ಅನ್ನೆಸರಿ ಮಾತಾಡೋದಿಲ್ಲ, ನೋ ಅನ್ನೆಸರಿ ಟಾಕಿಂಗ್, ನೋ ಬ್ಲೇಮಿಂಗ್, ಕಂಪ್ಲೈನಿಂಗ್, ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್. ಆ ರೀತಿಯಲ್ಲಿ ತಯಾರಾಗ್ತೀವಿ. ಅದೇ ಒಂದು ಮಾಸ್ಟರ್ ಅದ್ಭುತವಾದ ಲಕ್ಷಣಗಳವು ಎಲ್ಲ. ಆ ರೀತಿಯಲ್ಲಿ ನಾವು ಧ್ಯಾನವನ್ನು ಉಪಯೋಗಿಸ್ಕೋಬೇಕಾದ್ರೆ, ಧ್ಯಾನ ಅನ್ನೋದು ಮಹೋನ್ನತವಾದ. ಅದನ್ನು ಉಪಯೋಗಿಸ್ಬೇಕಾದ್ರೆ ಯಾವುದಕ್ಕೆ ಉಪಯೋಗಿಸ್ಬೇಕಂದ್ರೆ ಮಹೋನ್ನತ ಲಕ್ಷ್ಯ ಸಾಧಿಸೋಕ್ಕೆ ಉಪಯೋಗಿಸಿ ಅಷ್ಟೇ. ಇಷ್ಟು ಮಾತ್ರ ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಉಪಯೋಗಿಸಿಕೊಂಡು, ಅಂದರೆ ಧ್ಯಾನವನ್ನು ನಿತ್ಯ ಮಾಡುತ್ತಾ ನಾನು ಒಂದು ಮಾಸ್ಟರ್ ಆಗಿ ತಯಾರಾಗಬೇಕು, ನಾನು ಈ ಪ್ರಕೃತಿಯಲ್ಲಿ ಅದ್ಭುತವಾದ ಜೀವಿಯಾಗಿ, ಆನಂದ ಜೀವಿಯಾಗಿ ತಯಾರಾಗಬೇಕು, ಪ್ರಕೃತಿ ಹೇಗಿದೆಯೋ ಆ ರೀತಿಯಲ್ಲಿ ನಾನು ತಯಾರಾಗಬೇಕು ಅಂಥದ್ದು ತಿಳ್ಕೊಳ್ಳಿ. ಬುದ್ಧರಿಗೆ ಯಾರೋ ಕೇಳಿದರು, ಧ್ಯಾನ ಮಾಡಿದ್ರೆ ಏನು ಬರುತ್ತೆ ಅಂದರೆ, ಏನು ಬರೋದಿಲ್ಲ, ಎಲ್ಲ ಇರೋದೆಲ್ಲ ಹೋಗತ್ತೆ ಅಂತ ಹೇಳಿದ್ದಾರೆ. ನನ್ನಲ್ಲಿರುವಂಥ ಎಲ್ಲ ಅನಾವಶ್ಯಕತೆ ಏನೇನಿದೆ ಎಲ್ಲ ಒಟ್ಟೋಗಿದೆ ಅಂತ ಹೇಳಿದ್ದಾರೆ. ಆವಾಗ ಏನು ಆಗಿದೆ ಅಂದರೆ, ನಾನು ಕ್ಲೀನ್ ಆಗಿದ್ದೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ನೀರಲ್ಲಿ ನಾವೇನೋ ಯಾವುದೋ ವಸ್ತು ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಓಕೆ, ಮೇಲೆ ಚಂದ್ರನಿದೆ ಅಂತ ಇಟ್ಕೊಳ್ಳಿ.
ಆ ಯಾವ ವಸ್ತು ಹಾಕಿದೆ ಅಲಗಲ್ ಜಾಸ್ತಿ ಆಗತ್ತೆ. ಅಲಗಲ್ ಜಾಸ್ತಿ ಆಗುವಾಗ ಚಂದ್ರನ್ ನೋಡಕ್ಕಾಗಲ್ಲ. ಚಂದ್ರನು ಪ್ರತಿಬಿಂಬ ಇರುತ್ತೆ ಚಂದ್ರನ್ದು. ಅದು ನೀರಲ್ಲಿ ನೋಡಕ್ ಹೋದ್ರೆ ನೋಡಕ್ಕಾಗಲ್ಲ, ಯಾಕಂದ್ರೆ ಅಲಗಲ್ ಜಾಸ್ತಿ ಇದೆ. ಇದೆಲ್ಲ ಸೆಟ್ಲ್ ಆದ್ಮೇಲೆ ಏನ್ ಕಾಣಿಸ್ತದೆ ನಮಗೆ? ಆ ಚಂದ್ರನ ಪ್ರತಿಬಿಂಬ ಕಾಣಿಸ್ತಾ ಇರ್ತದೆ ಅಲ್ವಾ? ಅದು ನಿಜವಾದದ್ದು. ನಮ್ಮ ಮನಸ್ಸಲ್ಲಿ ಅಷ್ಟೇ. ಎಲ್ಲ ಆ ಮನಸ್ಸಿನ ಅಲಗಲೆಲ್ಲ ಸೆಟ್ಲ್ ಆಗಿದ್ರೆ ಆವಾಗ ನನಗೆ ಒಂದು ಅದ್ಭುತವಾದ ಪ್ರತಿಬಿಂಬ ರೂಪದಲ್ಲಿ ನನ್ನ ಆತ್ಮ ಜ್ಯೋತಿ ಕಾಣಿಸ್ತದೆ. ಅಷ್ಟುವರೆಗೂ ಕಾಣಿಸೋದೇ ಇಲ್ಲ. ಅದಕ್ಕೂ ಧ್ಯಾನ ಒಂದು ಅದ್ಭುತವಾದ ಸಾಧನ, ಅದ್ಭುತವಾದ ಮಾರ್ಗ. ಸ್ನೇಹಿತರೆ, ಇಷ್ಟು ತಿಳ್ಕೊಂಡು ಇವತ್ತಿನ ಧ್ಯಾನವನ್ನು ನಾವು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ನಮಸ್ತೆ.